Good evening everyone. Audio video clear idena confirmation kodi omme elru. Audio video clear idena confirmation. Mingama, DG, Sunil, Nandisha, Hanumanta, good evening everybody. Audio video clear idena confirmation kodbidi omme bega bega. Jayashri, good evening. Manju, good evening. Naresh, good evening. Okay, all good. Chalo, let us start. Good evening, Nalakanta, Revan Siddha. Chalo. So SBI clerk, mattond English paper ivattu. Elrigu namaskara. Welcome to Learnonline. Nanna ಹೆಸರು Abhilash Varma. ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಆಗಿರುತ್ತೇನೆ. ಸೊ ಮತ್ತೊಂದು ಪೇಪರ್ ಇದು IBPS ಕ್ಲರ್ಕ್ 19ನೇ ಮಾಕ್ ಟೆಸ್ಟ್ ಪೇಪರ್ ಸಾಲ್ವ್ ಮಾಡ್ತಿರೋದು ನಾನು. ಇದು SBI ಕ್ಲರ್ಕ್ಗಾಗಿ ಪ್ರಿಪರೇಷನ್. ಇದು SBI ಅಷ್ಟೇ ಅಲ್ಲ, ನೀವು ಇಂಗ್ಲಿಷ್ ಪೇಪರ್ ಯಾವುದರಲ್ಲಿ ಸಾಲ್ವ್ ಮಾಡಿದ್ರು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. ನೀವು SSC ಪ್ರಿಪೇರ್ ಆದ್ರು, ಬ್ಯಾಂಕಿಂಗ್ ಎಕ್ಸಾಮಿಗೆ ಪ್ರಿಪೇರ್ ಆದ್ರು, ಈವನ್ KPSC ಅಥವಾ ಟೀಚರ್ಸ್ ಎಕ್ಸಾಮ್, ಓಕೆ, ಯಾವ ಎಕ್ಸಾಮಿಗೆ ಪ್ರಿಪೇರ್ ಆದ್ರೂ ಇದು ಕಂಪಲ್ಸರಿ ಹೆಲ್ಪ್ ಆಗುತ್ತೆ ಸರ್ ನಿಮಗೆ. ಓಕೆನಾ? ಸೊ ಯಾಕೆಂದ್ರೆ ಇಲ್ಲಿ ನಾನು ಕಂಪ್ಲೀಟ್ ಪೇಪರ್ನ ಸಾಲ್ವ್ ಮಾಡ್ತಾ ಇರ್ತೀನಿ. ಓಕೆನಾ? ಸೊ ಬನ್ನಿ, ಏನಿದೆ ಮಿಸ್ಪೆಲ್ಟ್ ವರ್ಡ್. ಫಸ್ಟ್ ಕ್ವೆಶ್ಚನ್ ಯಾವ್ದಿದೆ? ಮಿಸ್ಪೆಲ್ಟ್ ವರ್ಡ್. ಯಾವುದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅನ್ನೋದು ಕಂಡುಹಿಡಿಬೇಕು. ಓಕೆ, ಮೊದಲನೇದು, ದ ಥರ್ಡ್ ಆಸ್ಪೆಕ್ಟ್ ಆಫ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಅವೈಲಬಿಲಿಟಿ ಆಫ್ ಟ್ರೈನ್ಡ್ ವರ್ಕ್ ಫೋರ್ಸ್ ಈಸ್ ದ ಮೋಸ್ಟ್ ಕ್ರಿಟಿಕಲ್. ಓಕೆ, ಅಂಡರ್ಲೈನ್ ವರ್ಡ್ಸ್ ಚೆಕ್ ಮಾಡೋಣ. ಮೊದಲು ಆಸ್ಪೆಕ್ಟ್, ASPECT ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆ. ಎಫೆಕ್ಟಿವ್, EFFECTIVE ಕರೆಕ್ಟ್ ಇದೆನಾ? ಕರೆಕ್ಟ್ ಇದೆ. ಇಂಪ್ಲಿಮೆಂಟೇಷನ್ ಹೋಯ್ತಲ್ಲ, ಇದೆ ತಪ್ಪು. ಯಾಕೆ? LI ಬರಬಾರ್ದು. ಇಂಪ್ಲಿಮೆಂಟೇಷನ್ ಅಲ್ಲಿ ಇಂಪ್ಲಿಮೆಂಟೇಷನ್ ಸ್ಪೆಲ್ಲಿಂಗ್ ಏನಿರಬೇಕು? IMPLEMENTATION ಇರಬೇಕು. PLE ಬರಬೇಕು, PLI ಬರಬಾರ್ದು. ABCD ಅಂತ ಆಪ್ಷನ್ಸ್ ಕೊಡಂಗಿಲ್ಲ. ನಾನು ಏನ್ ಹೇಳಿದೆ? ಎಲ್ರು ಸ್ಪೆಲ್ಲಿಂಗ್ ಒನ್ ಟೈಮ್ ಟೈಪ್ ಮಾಡಿ ಹಾಕಿ. ಇಂಪ್ಲಿಮೆಂಟೇಷನ್ ಸ್ಪೆಲ್ಲಿಂಗ್ ನ ಟೈಪ್ ಮಾಡಿ ಹಾಕಿ ಬೇಗ ಬೇಗ. ಎಲ್ರು ಇಂಪ್ಲಿಮೆಂಟೇಷನ್. ವೆರಿ ಗುಡ್. ನೋಡಿ ದರ್ಶನ್ ನೋಡಿ ಕಲೀರಿ ಯಾವಾಗ್ಲೂ. ಅವಾಗ ಒಳ್ಳೆ ಹುಡುಗ ಆಗ್ತಾನೆ ದರ್ಶನ್. ಪ್ರೀತಿ, ಗುಡ್ ಈವ್ನಿಂಗ್. ಇಂಪ್ಲಿಮೆಂಟೇಷನ್ ಸ್ಪೆಲ್ಲಿಂಗ್ ಎಲ್ರು ಇದನ್ನ ಹಾಕಿ. ರೇವಣ ಸಿದ್ಧ, ಪೂರ್ತಿ ಸ್ಪೆಲ್ಲಿಂಗ್ ಹಾಕ್ಬೇಕು, ಪೂರ್ತಿ ಸ್ಪೆಲ್ಲಿಂಗ್ ಹಾಕ್ಬೇಕು ಎವ್ರಿಬಡಿ. ಆಯ್ತಾ? ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ ನೋಡಿ. ಆಫ್ಟರ್ examining national experiences elsewhere, clear policies can be implemented that may be attractive to foreign universities. ಚೆಕ್ ಮಾಡಿ ಉತ್ತರ ಕೊಡಿ, ಬೇಗ ಬೇಗ ಚೆಕ್ ಮಾಡಿ ಉತ್ತರ ಕೊಡಿ ಎಲ್ರು. ಮಂಜುಳಾ, ಗುಡ್ ಈವ್ನಿಂಗ್. ಏನಿರಬೇಕು? ಆಫ್ಟರ್ ಎಕ್ಸಾಮಿನಿಂಗ್ ನ್ಯಾಷನಲ್ ಎಕ್ಸ್ಪೀರಿಯನ್ಸಸ್. ನ್ಯಾಷನಲ್ ಎಕ್ಸ್ಪೀರಿಯನ್ಸಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಇಲ್ಲ. ಎಕ್ಸ್ಪೀರಿಯನ್ಸಸ್ EXPERIENCES. ಎಲ್ಸ್ವೇರ್ ಕ್ಲಿಯರಿಂಗ್ ಪಾಲಿಸೀಸ್ POLICIES ಕ್ಯಾನ್ ಬಿ ಇಂಪ್ಲಿಮೆಂಟೆಡ್. ಮತ್ತೆ ಅದನ್ನೇ ಸ್ಪೆಲ್ಲಿಂಗ್ ಕೊಟ್ಟಿದ್ದಾನೆ ನೋಡಿ. EMPLE ಇದೇನೋ ಕರೆಕ್ಟ್ ಕೊಟ್ಟಿದ್ದಾನೆ. MENTED ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ಇದು ಇಂಪ್ಲಿಮೆಂಟೆಡ್ ಆಗಲ್ಲ, ಇಂಪ್ಲಿಮೆಂಟೆಡ್ ಆಗಬೇಕು. EMPLEMENTED ಇಂಪ್ಲಿಮೆಂಟೆಡ್. ಓಕೆನಾ? ಸೊ ಇಂಪ್ಲಿಮೆಂಟ್ ಸಮಥಿಂಗ್ ಅಂದ್ರೆ ಏನು? ಯಾವುದನ್ನಾದ್ರೂ ಶುರು ಮಾಡೋದು, ಯಾವುದನ್ನಾದ್ರೂ ಜಾರಿಗೆ ತರುವುದನ್ನ ನಾವು ಇಂಪ್ಲಿಮೆಂಟೇಷನ್ ಅಂತೀವಿ. ಓಕೆನಾ? ಸೊ ಯಾವುದನ್ನಾದ್ರೂ ಜಾರಿಗೆ ತರೋದನ್ನ ನಾವು ಏನಂತೀವಿ ಸರ್? ಇಂಪ್ಲಿಮೆಂಟೇಷನ್. ಓಕೆ, ನೆಕ್ಸ್ಟ್
ಸುನೀಲ್ ಪಿ ಕೆ ನಮಸ್ಕಾರ. ಎಲ್ಲೋದ್ರಿ? ಈ ಮೆಸೇಜ್ ಹಾಕಿ ಎಲ್ಲ ಓಡೋಗ್ಬಿಟ್ರಲ್ಲ. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಮೂರನೇ ಪ್ರಶ್ನೆ ಏನಿದೆ ನೋಡಿ. ದ ನೀಡ್ ಫಾರ್ ಆನ್ ಇಂಟೆಲಿಜೆಂಟ್ ಕೌಂಟರ್ ಈಸ್ ರಿಕ್ವೈರ್ಡ್ ಮಚ್ ಮೋರ್ amid the aggressive assertion of religious beliefs by socio-political hegemon. ಏನ್ ಹೇಳ್ತಿದ್ದಾನೆ? The need for an intelligent counter is required. The need for an intelligent counter is required much more amid the aggressive assertion of the religious beliefs by socio-political hegemon. Okay, hegemon ಅಂದ್ರೆ ಏನಪ್ಪ? hegemon ಅಂದ್ರೆ ಏನು? ಟಾಪ್ ಪರ್ಸನ್. ಓಕೆ, ಯಾವುದೇ ಇದರಲ್ಲಿ ಟಾಪ್ ಪೊಸಿಷನ್ ಅಲ್ಲಿ ಇರ್ತಾರಲ್ಲ ಅವ್ರನ್ನ ಹೆಗಮೋನ್ ಅಂತೀವಿ. ಓಕೆ, ಸೊ ತಪ್ಪೆಲ್ಲಿದೆ ಇಲ್ಲಿ? ನಮಗೆ ಅಸರ್ಷನ್ ಅಲ್ಲಿ ತಪ್ಪಿದೆ. ಎಲ್ಲೋ ಇತ್ತು ಅಸರ್ಷನ್ ಅಲ್ಲಿ ತಪ್ಪಿದೆ ನೋಡಿ. ಅಸರ್ಷನ್ ಅಂದ್ರೆ ಏನಪ್ಪ? ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಇದು ತಪ್ಪಿದೆ. ಸ್ಪೆಲ್ಲಿಂಗ್ ಹಾಕ್ರಿ ಎಲ್ರು. ಅಸರ್ಷನ್ ಸ್ಪೆಲ್ಲಿಂಗ್ ಏನು? ASSERTION. ಅಸರ್ಷನ್ ಅಂದ್ರೆ ಸ್ಟ್ರಾಂಗ್ ಸ್ಟೇಟ್ಮೆಂಟ್, ಒಂದು ಬಲವಾದ ಸ್ಟೇಟ್ಮೆಂಟ್ ಅಂತ ಅರ್ಥ. ಬಲವಾದ ಅಂದ್ರೆ ತುಂಬಾ ಗಟ್ಟಿ ಇರೋದಲ್ಲ ರೀ. ಓಕೆ, ಸೊ ಮಾತಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಏನಂತೀವಿ? ಅಸರ್ಷನ್ ಅಂತೀವಿ. ಅರ್ಥ ಆಯ್ತಾ? ಬರ್ಕೊಳ್ಳಿ ಎಲ್ರು. ಅಸರ್ಷನ್ ಅಂದ್ರೆ ಅರ್ಥ ಏನೋ? ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಂತ ಅರ್ಥ. ಓಕೆ, ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 4. ಏನಿದು? PQRS. ಬನ್ನಿ, PQRS ಸಿಂಗಲ್ ಸ್ಟೇಟ್ಮೆಂಟ್ಸ್ ನ ಬ್ರೇಕ್ ಮಾಡಿಕೊಟ್ಟಿದ್ದಾನೆ. ಏನ್ ಮಾಡ್ಬೇಕು ಅಂತ ನೋಡೋಣ. That similar viruses can remain there is evidence infectious for days to weeks in untreated water. ಓಕೆ, ಚೆಕ್ ಮಾಡಿ. ಆಪ್ಷನ್ಸ್ ಮುಖಾಂತರ ಹೋದ್ರೆ ಯಾವ್ಯಾವ್ದ್ರಲ್ಲಿಂದ ಶುರು ಆಗ್ತಿದಾವೆ? ಸಿ ಇಂದ, ಎ ಇಂದ, ಇ ಇಂದ, ಸಿ ಇಂದ, ಇ ಇಂದ. ಅಂದ್ರೆ ಬಿ ಡಿ ನಾವು ಚೆಕ್ ಮಾಡೋದು ಬೇಕಾಗಿಲ್ಲ. ಸಿ, ಎ ಅಥವಾ ಇ. ಎ ಇಂದ ಚೆಕ್ ಮಾಡಿದ್ರೆ ದಟ್ ಸಿಮಿಲರ್ ವೈರಸಸ್ ಅಂತ ನೋಡಿ. ಇವಾಗ ಫಸ್ಟ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಕ್ ಟ್ರೈ ಮಾಡ್ತಿದೀವಿ. ಇದು ನೋಡಿ, ಬಿ ಇಂದಂತೂ ಯಾವ ಆಪ್ಷನ್ ಇಲ್ಲ, ಡಿ ಇಂದ ಯಾವ ಆಪ್ಷನ್ ಇಲ್ಲ. ಅದಕ್ಕೆ ಫಸ್ಟ್ ಪಾರ್ಟ್ ಅವೆರಡು ಆಗಲ್ಲ. ದಟ್ ಸಿಮಿಲರ್ ವೈರಸಸ್ ಅಂತ ಹೇಳಿದಾನೆ, ಇದು ಫಸ್ಟ್ ಪಾರ್ಟ್ ಆಗಕ್ಕಾಗಲ್ಲ. ಇವಾಗ ಆದ್ರೆ ನಮಗೆ ಫಸ್ಟ್ ಪಾರ್ಟ್ ದೇರ್ ಈಸ್ ಎವಿಡೆನ್ಸ್ ಅಂತ ಆಗಬೇಕು, ಅಥವಾ ಅನ್ಟ್ರೀಟೆಡ್ ವಾಟರ್ ಇಂದ ಆದ್ರೂ ಶುರು ಆಗಬೇಕು. ಓಕೆನಾ? ನಾವು ಸಿ ಇಂದ ಚೆಕ್ ಮಾಡೋಣ. ದೇರ್ ಈಸ್ ಎವಿಡೆನ್ಸ್ ದಟ್ ಸಿಮಿಲರ್ ವೈರಸಸ್ ಕ್ಯಾನ್ ರಿಮೈನ್ ಇನ್ಫೆಕ್ಷಿಯಸ್ ಫಾರ್ ಡೇಸ್ ಟು ವೀಕ್ಸ್ ಇನ್ ಅನ್ಟ್ರೀಟೆಡ್ ವೇಸ್ಟ್ ವಾಟರ್. ಮುಗದೆ ಹೋಯ್ತು ನೋಡಿ. ದೇರ್ ಈಸ್ ಎವಿಡೆನ್ಸ್, ಇದು 1, ದಟ್ ಸಿಮಿಲರ್ ವೈರಸಸ್ can remain infectious for days to weeks in untreated water. ಇದು ಲಾಸ್ಟಿಗೆ ಬರಬೇಕು. ಏನಿದೆ ಫಸ್ಟ್ ಸ್ಟೇಟ್ಮೆಂಟ್? CABDE. CABDE. ಹಂಗಾದ್ರೆ ನಮ್ಮ ಆನ್ಸರ್ ಇದೆ ಆಗ್ಬೇಕು. CABDE. ಎಲ್ರಿಗೂ ಕರೆಕ್ಟ್ ಆಗಿ ಬಂತ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಮಗೆ ಮೊದಲು ಸಿಕ್ತು. ಸಿ ಇಂದ ಸ್ಟಾರ್ಟ್ ಮಾಡಿದ್ವಿ ನಾವು ಏನೇನು ಫಸ್ಟ್ ಪಾರ್ಟ್ ಆಗಲ್ಲ ಅನ್ನೋದು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಓಕೆನಾ? ಕ್ಯಾನ್ಸಲ್ ಮಾಡಿದ ತಕ್ಷಣ ನಾನು ಶುರು ಮಾಡಿದೆ. ಇವಾಗ ಸಿ ಇಂದ ಶುರು ಮಾಡಬೇಕು ಅಥವಾ ಇ ಇಂದ ಶುರು ಮಾಡಬೇಕು? ನಾನು ಸಿ ಇಂದ ಶುರು ಮಾಡಿದೆ. ದೇರ್ ಈಸ್ ಎವಿಡೆನ್ಸ್ ನೋಡಿ. ಈ ದಟ್ ಅನ್ನೋದು ಇಲ್ಲಿ ಕಂಪಲ್ಸರಿ ಅಲ್ಲೇ ಬರಬೇಕು. ದೇರ್ ಈಸ್ ಎವಿಡೆನ್ಸ್ ಯಾವುದ್ರ ಬಗ್ಗೆ ಅಂತ ಹೇಳುವಾಗ ಮಧ್ಯದಲ್ಲಿ ಮೊದಲು ದಟ್ ಅಂತ ಯೂಸ್ ಮಾಡ್ತಾನೆ. ದೇರ್ ಈಸ್ ಎವಿಡೆನ್ಸ್ ದಟ್ ಸಿಮಿಲರ್ ವೈರಸಸ್ can remain infectious for days or 2 weeks in untreated waters. Perfect ಆಗಿದೆ. So this is the right answer. Okay, next question ಗೆ ಹೋಗೋಣ ಹಾಗಾದ್ರೆ. Next question. Question number 5. ಏನಿದೆ ನೋಡಿ. ಸುನೀಲ್ ಪತಾಡ್, ಕ್ಲಿಯರ್ ಆಗಿ ಬರ್ತಿಲ್ಲ ಅಂದ್ರೆ ನಿಮ್ಮ ವಿಡಿಯೋ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕಪ್ಪ. ನಿಮ್ಮ ಮೊಬೈಲ್ ಅಲ್ಲಿ ವಿಡಿಯೋ ಸೆಟ್ಟಿಂಗ್ ಚೇಂಜ್ ಮಾಡ್ಕೊಳ್ಳಿ. ಅಲ್ಲಿ
ಯೂಟ್ಯೂಬ್ ಅಲ್ಲಿ ಇಲ್ಲೊಂದು ಬಾಕ್ಸ್ ಇರುತ್ತೆ ನೋಡಿ, ಸೆಟ್ಟಿಂಗ್ಸ್ ಬಾಕ್ಸ್, ಅಲ್ಲಿಗೆ ಹೋಗಿ ವಿಡಿಯೋ ಕ್ವಾಲಿಟಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಕ್ವಾಲಿಟಿ ಜಾಸ್ತಿ ಮಾಡ್ಬೇಕು ಸರ್. ಓಕೆನಾ. ನೆಕ್ಸ್ಟ್ ಏನಿದೆ ನೋಡಿ, ಕನ್ವೆನ್ಷನಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ processes posed by SARS-CoV-2 virus through untreated waste water could reduce the risk. ಇದು ನೋಡಿದ ತಕ್ಷಣ ಹೇಳ್ತೀನಿ ನನಗೆ ಇ ಆದ್ಮೇಲೆ ಬಿ ಬರಲೇಬೇಕು ಅಂತ, ಇ ಆದ್ಮೇಲೆ ಬಿ ಬರಲೇಬೇಕು, ಸಾರಿ ಯಾ, ಯಾಕಂದ್ರೆ ಇಲ್ಲಿ ರಿಸ್ಕ್ ಬಳಸಿದಾನೆ, ಅದಾದ್ಮೇಲೆ ಪೋಸ್ಡ್ ಬಳಸಿದಾನೆ. ರಿಸ್ಕ್ ಆದ್ಮೇಲೆ ಯೂಶುವಲಿ ನಮಗೆ ಪೋಸ್ಡ್, ರಿಸ್ಕ್ ಪೋಸ್ಡ್ ಬೈ, ರಿಸ್ಕ್ ಪೋಸ್ಡ್ ಬೈ ಅಂದ್ರೆ ಏನು, ರಿಸ್ಕ್ ಯಾರಿಂದ ಇದೆ ಅನ್ನೋದು ಹೇಳುತ್ತೆ. ಓಕೆ, ರಿಸ್ಕ್ ಪೋಸ್ಡ್ ಬೈ SARS-CoV-2. ಓಕೆನಾ. ಸೊ ನನಗೆ ಕಂಪಲ್ಸರಿ ಒಂದು ಗ್ಯಾರಂಟಿ ಆಯ್ತು ಇವಾಗ, ಏನು, ಇ ಆದ್ಮೇಲೆ ಬಿ ಬರಲೇಬೇಕು ಅಂತ. ಓಕೆ, ಇವಾಗ ಆಪ್ಷನ್ಸ್ ಜೊತೆ ಆಟ ಆಡೋಣ. ಆಪ್ಷನ್ಸ್ ಜೊತೆ ಆಟ ಆಡಿದಾಗ ಎಲ್ಲೆಲ್ಲಿ ಇ ಬಿ ಇದೆ ಕಂಟಿನ್ಯೂಸ್ ಆಗಿ, ಅದು ಮಾತ್ರ ನಮಗೆ ಪಾಸಿಬಿಲಿಟಿ ಇದೆ. ಇ ಬಿ ಇಲ್ಲಿದೆ, ಚಾನ್ಸ್ ಇದೆ, ಇದಾಗಲ್ಲ, ಇದಾಗ್ಬೋದು, ಇದಾಗಲ್ಲ, ಇದಾಗಲ್ಲ. ಎರಡೇ ಇದಾವ್ ನೋಡಿ ಇ ಬಿ ಇರೋವು, ಯಾವ್ಯಾವ್ದು, ಒಂದು ಮೂರನೇ ಆಪ್ಷನ್, ಎರಡನೇ ಆಪ್ಷನ್, ಮೊದಲನೇ ಆಪ್ಷನ್. ಇಲ್ಲಿ ಮಾತ್ರ ಇ ಆದ್ಮೇಲೆ ಬಿ ಇದೆ, ಇನ್ನೆಲ್ಲಿ ಇ ಆದ್ಮೇಲೆ ಬಿ ಇಲ್ಲ. ಅಂದ್ರೆ ಬೇರೆಯವ್ರು ನಾನು ಮುಟ್ಟೋದು ಬೇಕಾಗಿಲ್ಲ. ಅಂದ್ರೆ ಇವ್ರು ನನ್ನ ಸ್ಟೇಟ್ಮೆಂಟ್ ಸಿ ಇಂದ ಸ್ಟಾರ್ಟ್ ಆಗಬೇಕು ಅಥವಾ ಎ ಇಂದ ಸ್ಟಾರ್ಟ್ ಮಾಡಬೇಕು. ಸಿ ಇಂದ ಸ್ಟಾರ್ಟ್ ಮಾಡಿದ್ರೆ ಸಿ ಡಿ ಅಂತ ಹೇಳ್ತಿದ್ದಾನೆ. ನೋಡೋಣ. ವೈರಸಸ್ ಥ್ರೂ ಅನ್ಟ್ರೀಟೆಡ್ ವೇಸ್ಟ್ ವಾಟರ್ ಕುಡ್ ರೆಡ್ಯೂಸ್, viruses through untreated wastewater could reduce risk posed by SARS-CoV-2 conventional wastewater treatment process. ಸರ್ ಇದು ಎಂಡ್ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ಎ ಇಂದ ಎಂಡ್ ಮಾಡ್ತಿದ್ದಾನೆ, ಸೆಂಟೆನ್ಸ್ ಏನ್ ಮಾಡ್ತಿದ್ದಾನೆ, ಎ ಇಂದ ಎಂಡ್ ಮಾಡ್ತಿದ್ದಾನೆ. ಎ ಇಂದ ಎಂಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾದ್ರೆ ಒಂದೇ ಇರೋದು ಯಾವುದು, ಇಲ್ಲಿ ಇದೇ ಆನ್ಸರ್ ಆಗಿರ್ಬೇಕು. ನೋಡಿ ನಾನು ಓದೋದು ಇಲ್ಲ, ಯಾಕಂದ್ರೆ ಇರೋದು ಎರಡು ಉಳಿದಿದ್ದಾವೆ. ಎ ಲಾಸ್ಟ್ ಸ್ಟೇಟ್ಮೆಂಟ್ ಆಗಕ್ಕೂ ಸಾಧ್ಯನೇ ಇಲ್ಲ, ಅದು ಅರ್ಥ ಆಯ್ತಾ. ಸೊ ಅದಕ್ಕೆ ನಮಗೆ ಏನಾಯ್ತು, ಒಂದೇ ಒಂದು ಆಪ್ಷನ್ ಉಳಿದಿರೋದು ಯಾವುದು, ಮೂರನೇ ಆಪ್ಷನ್ ಏನಿದೆ ನೋಡಿ, ಎ ಇ ಬಿ ಕನ್ವೆನ್ಷನಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ರಾಸೆಸಸ್ could reduce the risk posed by SARS-CoV-2 virus ಥ್ರೂ ಅನ್ಟ್ರೀಟೆಡ್ ವೇಸ್ಟ್ ವಾಟರ್. ನೀವು ಆದ್ಮೇಲೆ ಇದನ್ನು ಕೂಡ ನೋಡ್ಬೋದು ನೋಡಿ, ಇನ್ನೊಂದು ಸ್ಟೆಪ್ ಮುಂದೆನೂ ಹೋಗ್ಬೋದು. ಇಲ್ಲಿ ಬೇಕಿದ್ರೆ ನಾನು ಹೇಳ್ದಂಗೆ ನಾನೇನ್ ಮಾಡಿದೆ, ಇಲ್ಲಿ ರಿಸ್ಕ್ ಆದ್ಮೇಲೆ ಪೋಸ್ಡ್ ಬೈ, ಹೌದಾ. ಇಲ್ಲಿ SARS-CoV-2 ಅಂತ ಕೊಟ್ಟಿದ್ದಾನೆ, ಅದೇನದು, ವೈರಸ್. ಅದು SARS-CoV-2 ಅನ್ನೋದೇನು, ವೈರಸ್ ಅನ್ನೋದು ಇದಾಗಿದ್ಮೇಲೆ ಎಲ್ಲಿದೆ, ಇದೆ. ಸೊ ಬಿ, ಇ ಆದ್ಮೇಲೆ ಬಿ ಬಂದ್ರೆ ಬಿ ಆದ್ಮೇಲೆ ಕಂಪಲ್ಸರಿ ಸಿ ಬರಲೇಬೇಕು. ಬಿ ಆದ್ಮೇಲೆ ಕಂಪಲ್ಸರಿ ಸಿ ನೋಡ್ಬೇಕು. ನಾವು ಹಿಂಗ ನೋಡಿದ್ರು ಕೂಡ ನಾವು ಆಪ್ಷನ್ಸ್ ಮುಖಾಂತರ ನೋಡಿ, ಇಲ್ಲೇನಿದೆ ಇ ಬಿ ಎ ಇದೆ, ಇಲ್ಲೇನಿದೆ ಇ ಬಿ ಸಿ ಇದೆ, ಹೌದಾ. ಸೊ ಈ ತರ ಒಂದಾದ್ಮೇಲೆ ಒಂದು ಯಾವ್ದು ಬರಬೇಕು ಅಂತ ಗೊತ್ತಾದ್ರೂ ಕೂಡ ನಾವು ಡೈರೆಕ್ಟ್ ಆಗಿ ಎಲ್ಲಾ ನೋಡ್ಲಾರ್ದಂಗೆ ಯಾವ ಆಪ್ಷನ್ ಅಲ್ಲಿ ನಮಗೆ ಬೇಕಾಗಿರೋ ಅರೇಂಜ್ಮೆಂಟ್ ಇದೆ ಅದನ್ನ ನೋಡಿ ಆನ್ಸರ್ ಮಾಡಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಆರನೇದು, infrastructure and health challenges our cities face serious great hope for, but they are also places of economic opportunity and development. ಸರ್ ಒಂದು ಪಾಯಿಂಟ್ ಬಂತು, ಬಟ್ ಅನ್ನೋದು ಕಂಜಂಕ್ಷನ್ ಬಳಸ್ದ, ಬಟ್ ದೇ ಆರ್ ಆಲ್ಸೋ ಪ್ಲೇಸಸ್ ಆಫ್ ಎಕನಾಮಿಕ್ ಅಪರ್ಚುನಿಟಿ ಅಂಡ್ ಡೆವಲಪ್ಮೆಂಟ್. ಸೊ ನನಗೆ ಒಂದು ಗ್ಯಾರಂಟಿ ಆಯ್ತು, ಇವಾಗ ಡಿ ಆದ್ಮೇಲೆ ಈ ಬಂದೇ ಬರುತ್ತೆ, ಫಿಕ್ಸ್ ಇದು. ಓಕೆ, ಒಂದು ನಿಮಿಷ ತಡೀರಿ. ಡಿ ಆದ್ಮೇಲೆ ಇ ಬರಲ್ಲ, ಡಿ ಆದ್ಮೇಲೆ ಸಿ ಬರುತ್ತೆ, ಅದಾದ್ಮೇಲೆ ಇ ಬರುತ್ತೆ, ಅದು ಮಾತ್ರ ಗ್ಯಾರಂಟಿ. ಯಾಕೆ, ಬಟ್ ಅಂತ ಕೊಟ್ಟಿದ್ದಾನೆ. ದೇ ಆರ್ ಆಲ್ಸೋ ಪ್ಲೇಸಸ್ ಆಫ್ ಗ್ರೇಟ್ ಹೋಪ್ ಫಾರ್ ಎಕನಾಮಿಕ್ ಅಪರ್ಚುನಿಟಿ ಅಂಡ್ ಡೆವಲಪ್ಮೆಂಟ್. ಇಲ್ಲಿ ನೋಡಿ, ಇದೆಲ್ಲ ಪಾಸಿಟಿವ್ ಇದೆ. ಇದಕ್ಕಂತ ಮುಂಚೆ ಏನ್ ಬರ್ಬೇಕು, ಅದು ನೆಗೆಟಿವ್ ಇರಬೇಕು. ಯಾಕಂದ್ರೆ ಮಧ್ಯದಲ್ಲಿ ಬಟ್ ಬಳಸಿದಾನೆ. ನನಗೆ ಒಂದು ಗ್ಯಾರಂಟಿ ಆಯ್ತು, ಇವು ಮೂರು ಜೊತೆಗೆ ಬರಲೇಬೇಕು, ಡಿ ಸಿ ಇ ಅಂತ ಒಂದು ಆರ್ಡರ್ ಇರಲೇಬೇಕು. ಅದಕ್ಕಂತ ಮುಂಚೆ ನೆಗೆಟಿವ್ ಸ್ಟೇಟ್ಮೆಂಟ್ ಇರಬೇಕು. ಏನು, ಅವರ್ ಸಿಟೀಸ್, ಇನ್ನ ಎರಡೇ ಉಳಿದಿದ್ದಾವೆ. ಅವರ್ ಸಿಟೀಸ್ ಫೇಸ್ ಸೀರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೆಲ್ತ್ ಚಾಲೆಂಜಸ್. ಅವರ್ ಸಿಟೀಸ್ ಫೇಸ್ ಸೀರಿಯಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೆಲ್ತ್ ಚಾಲೆಂಜ್. ಇದಂದ್ರೂ ಕಂಪಲ್ಸರಿ ಹಿಂಗೆ ಜೊತೆಗೆ ಇರ್ಬೇಕು ಅವು, ಎ ಬಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಬಟ್ ಆದ್ಮೇಲೆ ಪಾಸಿಟಿವ್ ಇದೆ ಅಂದ್ರೆ
ಇದಕ್ಕಂತ ಮುಂಚೆ ಬರೋದು ನೆಗೆಟಿವ್ ಇರಬೇಕು. ಹೌದಾ? ನೆಗೆಟಿವ್ ಎಲ್ಲಿದೆ? ಎ ಮತ್ತು ಬಿ ಎಲ್ಲಿದೆ? ಹೌದಾ? ಸೊ ಹಂಗಾದ್ರೆ ನನಗೆ ಬಟ್ಗಂತ ಮುಂಚೆ ನೆಗೆಟಿವ್ ಬರಬೇಕು ಅಂದ್ರೆ ಎ ಬಿ ಅನ್ನೋದು ಡಿ ಕಂತ ಮುಂಚೆ ಬರಬೇಕು. ನನ್ನ ಆನ್ಸರ್ ಏನಾಗಬೇಕು? ಎ ಬಿ ಡಿ ಸಿ ಇ. ಎ ಬಿ ಡಿ ಸಿ ಇ ಎಲ್ಲಿದೆ? ಇದೆನಾ? ಎ ಬಿ ಡಿ ಸಿ ಇ, ಎ ಬಿ ಡಿ ಸಿ ಇ ಇಲ್ಲ ಇಲ್ವಾ? ಒಂದ್ ನಿಮಿಷ ಓದಿ ನೋಡೋಣ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೆಲ್ತ್. ಅರೆ ಎ ಬಿ ಡಿ ಸಿ ಅಲ್ಲ ರೀ, ಕ್ಷಮಿಸ್ಬಿಡ್ರಿ, ಬಿ ಎ ಅಲ್ಲ ಅದು, ಬಿ ಎ ಡಿ ಸಿ. ಇವಾಗ ಚೆಕ್ ಮಾಡಿ, ಇದೇನಾ? ಬಿ ಇಂದ ಶುರುವಾಗೋದು ಬಿ ಎ ಡಿ ಸಿ. ಎಸ್, ಪರ್ಫೆಕ್ಟ್ ಆನ್ಸರ್, ಬಿ ಎ ಡಿ ಸಿ. ಅರ್ಥ ಆಯ್ತಾ? ಲಾಜಿಕ್ ಅರ್ಥ ಆಯ್ತಾ ಎಲ್ರಿಗೂ? ಬಟ್ ಆದ್ಮೇಲೆ ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅಂದ್ರೆ ಬಟ್ ಕಂತ ಮುಂಚೆ ಬರೋದೆಲ್ಲ ಏನಿರಬೇಕು? ನೆಗೆಟಿವ್ ಇರಬೇಕು. ಯಾಕಂದ್ರೆ ಬಟ್ ಅನ್ನೋದು ಒಂದು ಕಂಜಂಕ್ಷನ್, ಅದೊಂದು ಪಾಸಿಟಿವ್ ನ ಒಂದು ನೆಗೆಟಿವ್ ನ ಜಾಯಿನ್ ಮಾಡುತ್ತೆ. ಈ ಬಟ್ ಆದ್ಮೇಲೆ ನೆಗೆಟಿವ್ ಬಂದು ಪಾಸಿಟಿವ್ ಬರ್ತಾ ಇದೆ ಫುಲ್ ಅಂದ್ರೆ ಹೇಳಿದಾನಲ್ಲ, ಗ್ರೇಟ್ ಹೋಪ್ ಫಾರ್. ಓಕೆ, ಬಟ್ ದೇರ್ ಆಲ್ಸೋ ಪ್ಲೇಸಸ್ ಆಫ್ ಗ್ರೇಟ್ ಹೋಪ್ ಫಾರ್ ಎಕನಾಮಿಕ್ ಅಪರ್ಚುನಿಟಿ ಅಂಡ್ ಡೆವಲಪ್ಮೆಂಟ್. ಅದು ಪಾಸಿಟಿವ್ ಸ್ಟೇಟ್ಮೆಂಟ್. ಅದಕ್ಕಂತ ಮುಂಚೆ ಏನ್ ಬರಬೇಕು? ನೆಗೆಟಿವ್ ಬರಬೇಕು. ಅಂದ್ರೆ ಇವು ಮೂರಕ್ಕಂತ ಮುಂಚೆ ಕಂಪಲ್ಸರಿ ಎ ಬಿ ಬರಲೇಬೇಕು. ಓಕೆನಾ? ನೆಕ್ಸ್ಟ್ ಸರ್, ಒಂದೇ ಟ್ರಿಕ್ ಅಪ್ಲೈ ಮಾಡಕ್ ಆಗಲ್ವಾ ಎಲ್ಲ ಕಡೆ? ಬರಲ್ಲ ಸರ್ ಆತರ. ಸರ್, ಒಂದು ಟ್ರಿಕ್ ಮೇಲೆ ಎಲ್ಲಾ ಕ್ವೆಶನ್ಸ್ ಸಾಲ್ವ್ ಮಾಡಬೇಕು ಅಂದ್ರೆ ಅದು ಆಸೆ ಆಗಲ್ಲ, ಅತಿ ಆಸೆ ಆಗುತ್ತೆ. ಅರ್ಥ ಆಯ್ತಾ? ನಿಮ್ಮ ಟೆಕ್ನಿಕ್ಸ್ ಅನ್ನೋದು ಕ್ವೆಶನ್ಗೆ ತಕ್ಕಂಗೆ, ಆ ಸಂದರ್ಭಕ್ಕೆ ತಕ್ಕಂಗೆ ಬದಲಾಗ್ತಾ ಇರಬೇಕು ಸರ್. ಸಿಚುವೇಶನ್ ಯಾವ ತರ ಇದೆ, ಯಾವ ತರ ಸೆಂಟೆನ್ಸಸ್ ಇದೆ, ಗ್ರಾಮರ್ ಯಾವ ತರ ಬಳಸಿದಾನೆ, ಅದಕ್ಕೆ ತಕ್ಕಂಗ ನಿಮ್ಮ ಸ್ಟ್ರಾಟಜೀಸ್ ಕೂಡ ಬದಲಾಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಏನಿದೆ. ಸಮಟೈಮ್ಸ್ ದೇರ್ ಆರ್ ರೀಚಿಂಗ್ ಔಟ್ ಟು ದ ಹೋಮ್ ಐಸೋಲೇಟೆಡ್ ಪೇಷಂಟ್ ಪ್ರೊಸೀಜರಲ್ ಡಿಲೇಸ್ ಇನ್ ಬೈ ಡೆಸಿಗ್ನೇಟೆಡ್ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಏನ್ ಕೊಟ್ಟಿದ್ದು? ಏನ್ ಹೇಳಿದಾನೆ? ಸಮಟೈಮ್ಸ್ ದೇರ್ ಆರ್. ಸರ್, ಒಂದು ಪಾಯಿಂಟ್ ಅರ್ಥ ಮಾಡ್ಕೊಂಬಿಡಿ. ದೇರ್ ಆರ್ ಅಂತ ಕೊಟ್ಟಿದ್ದಾನೆ ಅಂತ ಹೇಳಿದ್ಮೇಲೆ ಇದು ನಾನು ನಿಮಗೆ ಬೇಸಿಕ್ ಗ್ರಾಮರ್ ಕ್ಲಾಸ್ ಅಲ್ಲಿ ಹೇಳಿರ್ತೇನೆ. ಯಾವುದೇ ಸೆಂಟೆನ್ಸ್ ದೇರ್ ಆರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅದರಲ್ಲಿ ಇರಬೇಕಾಗಿರೋ ಸಬ್ಜೆಕ್ಟ್ ಅಂದ್ರೆ ನೌನ್ ಅಥವಾ ಪ್ರೊನೌನ್ ಅನ್ನೋದು ಆರ್ ಆದ್ಮೇಲೆ ಬರುತ್ತೆ, ವರ್ಬ್ ಆದ್ಮೇಲೆ ಬರುತ್ತೆ. ಹೌದಾ? ಇಲ್ಲಿ ದೇರ್ ಆರ್ ಅನ್ನೋದು ಪ್ಲೂರಲ್ ಇದೆ ಅಂತ ಕೊಟ್ಟಿದ್ದಾನೆ ಅಂದ್ರೆ ಇದಾದ್ಮೇಲೆ ನನಗೆ ಒಂದು ಪ್ಲೂರಲ್ ನೌನ್ ಅಥವಾ ಪ್ರೊನೌನ್ ಬರಲೇಬೇಕು. ಎಲ್ಲಿದೆ ನೋಡಿ, ಯಾವ ಸೆಂಟೆನ್ಸ್ ಅಲ್ಲಿ ಸ್ಟಾರ್ಟಿಂಗ್ ವಿತ್ ಪ್ಲೂರಲ್ ನೌನ್. ಸೊ ಎ ಆದ್ಮೇಲೆ ಕಂಪಲ್ಸರಿ ಅದು ಬರಲೇಬೇಕು. ಆರ್ ಆದ್ಮೇಲೆ ರೀಚಿಂಗ್ ಔಟ್ ಟು, ದೇರ್ ಆರ್ ರೀಚಿಂಗ್ ಔಟ್ ಟು ಬರಂಗಿಲ್ಲ. ದೇರ್ ಆರ್ ಪ್ರೊಸೀಜರಲ್ ಡಿಲೇಸ್ ಇದೆ ಅಲ್ಲ, ಅದು ಮುಂದೆ ಇರೋದು. ಓಕೆ, ದೇರ್ ಆರ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಚಾನ್ಸ್ ಇದೆನಾ? ಇದೆ. ಓಕೆ, ಬಟ್ ಯಾವುದು ಮೋರ್ ಅಪ್ರೋಪ್ರಿಯೇಟ್ ಕಾಣ್ತಾ ಇದೆ ನೋಡಿ? ಸಮಟೈಮ್ಸ್ ದೇರ್ ಆರ್ ಪ್ರೊಸೀಜರಲ್ ಡಿಲೇಸ್. ದೇರ್ ಆರ್ ಪ್ರೊಸೀಜರಲ್ ಡಿಲೇಸ್. ನನಗೆ ಎ ಆದ್ಮೇಲೆ ಸಿ ಬರಲೇಬೇಕು ಕಂಪಲ್ಸರಿ. ನೋಡಿ, ನಾನೇನ್ ಮಾಡಿದೆ? ಸಿಂಪಲ್ ಗ್ರಾಮರ್ ಬಳಸಿದೆ ಸರ್, ಏನು ಇಲ್ಲ. ದೇರ್ ಆರ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ವರ್ಡ್ ಏನೇ ಇರ್ಲಿ ನನಗೆ ಅದು ಕಂಪಲ್ಸರಿ ನನಗೆ ಪ್ಲೂರಲ್ ನೌನ್ ಇರಬೇಕು. ಪ್ಲೂರಲ್ ನೌನ್ ಇರಲೇಬೇಕು. ಇಲ್ಲಿದೆನಾ ಪ್ಲೂರಲ್ ನೌನ್? ಇಲ್ಲ. ಇಲ್ಲಿದೆನಾ? ಇದೆ. ಓಕೆ, ನಾವು ಇಲ್ಲಿ ನೋಡಿ, ಪ್ರೊಸೀಜರಲ್ ಡಿಲೇಸ್ ಇನ್. ಡಿಲೇಸ್ ಎಲ್ಲಾಗ್ತಿದೆ? ಡಿಲೇಸ್ ಇನ್ ಬೈ ಡೆಸಿಗ್ನೇಟೆಡ್. ಇನ್ ಆದ್ಮೇಲೆ ಬೈ ಬರುತ್ತಾ? ಬರಲ್ಲ. ಯಾಕೆ? ಇನ್ ಅನ್ನೋದು ಪ್ರಿಪೋಸಿಷನ್, ಬೈ ಅನ್ನೋದು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಆದ್ಮೇಲೆ ಪ್ರಿಪೋಸಿಷನ್ ಬರಕ್ ಸಾಧ್ಯ ಇದೆನಾ? ಇಲ್ಲ. ಇನ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಬರಂಗಿಲ್ಲ. ಇನ್ ಹೆಲ್ತ್ ಕೇರ್ ಸಿಸ್ಟಮ್ ಇದ್ರೆ ನಡೀತಿತ್ತು. ಇನ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಪ್ರೊಸೀಜರಲ್ ಡಿಲೇ ಅನ್ನೋದು ಎಲ್ಲಿರುತ್ತೆ? ಒಂದು ಪ್ರಾಸೆಸ್ ಅಲ್ಲಿ ಡಿಲೇ ಇರುತ್ತೆ, ಒಬ್ಬ ಮನುಷ್ಯನಲ್ಲಿ ಡಿಲೇ ಇರಲ್ಲ. ಸೊ ಇನ್ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಬರಲ್ಲ. ಇನ್ ರೀಚಿಂಗ್ ಔಟ್ ಟು ದ ಹೋಮ್ಸ್ ಇದು ಬರುತ್ತೆ ನೋಡಿ. ನನಗೆ ಸಿ ಆದ್ಮೇಲೆ ಯಾವ್ದು ಬರಬೇಕು? ಕಂಪಲ್ಸರಿ ಬಿ ಬರಬೇಕು. ಎ ಸಿ ಬಿ ಯಾವ ಆಪ್ಷನ್ ಅಲ್ಲಿ ಪ್ಯಾಟರ್ನ್ ಸಿಗುತ್ತಾ? ಅದೇ ನಿಮ್ಮ ಆನ್ಸರ್. ಎ ಸಿ ಬಿ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಲ್ಲ. ಎ ಸಿ ಬಿ ಎಲ್ಲಿದೆ ಅಪ್ಪ? ಇಲ್ಲೊಂದೇ ನೋಡಿ, ಸಿಕ್ತು, ಮುಗಿದೋಯ್ತು. ನಾನು ಇಡೀ ಎಲ್ಲಾದ್ರ ಮೇಲೇನು ಟಾರ್ಗೆಟ್ ಮಾಡ್ತಾ ಇಲ್ಲ, ಸಿಂಪಲ್ ಗ್ರಾಮರ್ ಬಳಸ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿರ್ತಾನೆ, ಸೆಂಟೆನ್ಸ್ ಕಟ್ ಮಾಡ್ತಿದ್ದಾನೆ ಅಂದ್ರೆ ಅಲ್ಲಿ ವರ್ಬ್, ನೌನ್, ಪ್ರಿಪೋಸಿಷನ್ ಏನೋ ಒಂದು ಇದ್ದೇ ಇರುತ್ತೆ. ಅದಾದ್ಮೇಲೆ ನಮಗೆ ಏನು ಬರಬೇಕು ಅನ್ನೋ ಒಂದು ಸಿಂಪಲ್ ಗ್ರಾಮರ್ ಗೊತ್ತಿದ್ರೆ ಈ ತರ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬೋದು ಆನ್ಸರ್. ಮೆಥಡ್ ಅರ್ಥ ಆಯ್ತಾ? KPSC ಯಾರಾದ್ರೂ ಪ್ರಿಪೇರ್ ಆಗ್ತಿದ್ರೆ ಇವು ಪಕ್ಕಾ ಕ್ವಶನ್ ಸರ್. ಇದ್ರ ಮೇಲೆ 2 ರಿಂದ 3 ಕ್ವಶನ್ ಬಂದೇ ಬರ್ತಾವ PQRS. ಮೆಥಡ್ ಅರ್ಥ ಆಯ್ತಾ? ಕನ್ಫರ್ಮೇಶನ್ ಕೊಡಿ ಎಲ್ರು. ಮೆಥಡ್ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ 8ನೇದು. ಮತ್ತೆ ಅದೇ ಏನಿದೆ ನೋಡಿ,
Research shows that could be an even bigger, better and smarter urban growth, economic opportunity for India. ಟ್ರೈ ಮಾಡಿ ನೀವು ಕೂಡ ಒಂದು ಟೈಮ್, ನಾನು ಟ್ರೈ ಮಾಡ್ತಿದ್ದೀನಿ. Research shows that ಇಲ್ಲ, ಮೊದಲು ಇದು ಬರುತ್ತೆ. shows that ಇದು 2 ಬರಬೇಕು. ಬೆಟರ್ ಅಂಡ್ ಸ್ಮಾರ್ಟರ್ ಅರ್ಬನ್ ಗ್ರೋತ್ could be an even bigger economic opportunity for India. 1 3 2 4 5 ಎಲ್ಲಾದ್ರೂ ಇದೆನಾ? ಏನದು? ಎ ಸಿ ಬಿ ಡಿ ಇ. ಎ ಸಿ ಬಿ ಡಿ ಎಲ್ಲಾದ್ರೂ ಇದೆನಾ? ಎ ಸಿ ಬಿ ಡಿ ಫಸ್ಟ್ ಆಪ್ಷನ್ ಇದೆ. ಚೆಕ್ ಮಾಡೋಣ. ಪರ್ಫೆಕ್ಟ್. ಸರಿ, ಹೆಂಗ್ ತಗೊಂಡೆ ಅನ್ನೋದು ಹೇಳ್ತೀನಿ ನೋಡಿ. ನಾನು ಏನ್ ಬಳಸಿದೆ ಇಲ್ಲಿ ಟೆಕ್ನಿಕ್ ಸಿಂಪಲ್ ಆಗಿ. ರಿಸರ್ಚ್ ಶೋಸ್ ದಟ್, ಇಂಟ್ರಡಕ್ಷನ್ ಆಗ್ಬಿಟ್ಟ ಒಂದು ರಿಸರ್ಚ್ ಏನ್ ಹೇಳ್ತಿದೆ ಅನ್ನೋದು ಹೇಳ್ತಿದ್ದಾನೆ, ಹೌದಾ? ಸೊ ಫಸ್ಟ್ ಸ್ಟೇಟ್ಮೆಂಟ್ ಇದೇ ಆಗ್ಬೇಕು. ಕುಡ್ ಬಿ ಅನ್ ಈವನ್ ಬಿಗ್ಗರ್, ಇದು ಆಗಲ್ಲ. ಬೆಟರ್ ಅಂಡ್ ಸ್ಮಾರ್ಟರ್ ಅರ್ಬನ್ ಗ್ರೋತ್, ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗಲ್ಲ. ಎಕನಾಮಿಕ್ ಅಪರ್ಚುನಿಟಿ ಸ್ಟಾರ್ಟ್ ಆಗಿದೆ, ಓಕೆ ಫೈನ್, ಓಕೆನಾ? ಆದ್ರೆ ಎಕನಾಮಿಕ್ ಅಪರ್ಚುನಿಟಿ ಫಸ್ಟ್ ಸ್ಟೇಟ್ಮೆಂಟ್ ಯಾಕೆ ಬರಲ್ಲ ಅಂತ ಹೇಳ್ತೀನಿ ನೋಡಿ. ಎಕನಾಮಿಕ್ ಅಪರ್ಚುನಿಟಿ ಅನ್ನೋದು ಇದು ಒಂದು ನೌನ್ ಆಯ್ತು. ನೌನ್ ಆದ್ಮೇಲೆ ನನಗೆ ವರ್ಬ್ ಬರಬೇಕು. ಯಾವ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ವರ್ಬ್ ಸ್ಟಾರ್ಟಿಂಗ್ ಇಂದ ಬರ್ತಾ ಇಲ್ಲ ನೋಡಿ. ಇದೊಂದು ಚಾನ್ಸ್ ಇದೆ. ಎಕನಾಮಿಕ್ ಅಪರ್ಚುನಿಟಿ ಕ್ಯಾನ್ ಬಿ ಅನ್ ಈವನ್ ಬಿಗ್ಗರ್, ಬೆಟರ್ ಅಂಡ್ ಸ್ಮಾರ್ಟರ್ ಅರ್ಬನ್ ಗ್ರೋತ್, ಅದು ತಪ್ಪಾಗುತ್ತೆ ನೋಡಿ. ಗ್ರಾಮ್ಯಾಟಿಕಲಿ ಇದು ಕರೆಕ್ಟ್ ಇರುತ್ತೆ. ಎಕನಾಮಿಕ್ ಅಪರ್ಚುನಿಟಿ ಕುಡ್ ಬಿ ಅನ್ ಈವನ್ ಬಿಗ್ಗರ್, ಬೆಟರ್ ಅಂಡ್ ಸ್ಮಾರ್ಟರ್ ಅರ್ಬನ್ ಗ್ರೋತ್ ಅಂತ ಹೇಳ್ತದೆ. ಅದು ಗ್ರಾಮ್ಯಾಟಿಕಲಿ ಕರೆಕ್ಟ್ ಇದೆ, ಬಟ್ ಕಂಟೆಕ್ಸ್ಟ್ ವೈಸ್ ತಪ್ಪಿದೆ. ಸರ್ ಥಿಂಕ್ ಮಾಡಿ. ಫೈನಲ್ ಆಗಿ ಅಪರ್ಚುನಿಟಿ ಅನ್ನೋದು, ಎಕನಾಮಿಕ್ ಅಪರ್ಚುನಿಟಿ ಅನ್ನೋದು ಲಾಸ್ಟಿಗೆ ಬರಬೇಕು, ಹೌದಾ? ಯಾಕಂದ್ರೆ ಎಕನಾಮಿಕ್ ಅಪರ್ಚುನಿಟಿಯಲ್ಲಿ ಸ್ಮಾರ್ಟರ್, ಈಗ ಎಕನಾಮಿಕ್ ಅಪರ್ಚುನಿಟಿ ಅನ್ನೋದು ಸ್ಮಾರ್ಟರ್ ಅರ್ಬನ್ ಗ್ರೋತ್ ಅಲ್ಲಿ ಒಂದು ಭಾಗ ಆಗಿರುತ್ತಾ, ಅಥವಾ ಸ್ಮಾರ್ಟರ್ ಅರ್ಬನ್ ಗ್ರೋತ್ ಅನ್ನೋದು ಎಕನಾಮಿಕ್ ಅಪರ್ಚುನಿಟಿ ಒಂದು ಭಾಗ ಆಗುತ್ತಾ? ಕಂಪಲ್ಸರಿ ಇದಕ್ಕೋಸ್ಕರ, ಹೌದಾ? Economic opportunity is not a part of smarter urban growth. Rather, urban growth is a part of economic opportunity. ಅದಕ್ಕೆ ನನಗೆ ಇದಾದ ಮೇಲೆನೆ ಇದು ಬರಬೇಕು ಕಂಪಲ್ಸರಿ. ಅರ್ಥ ಆಯ್ತಾ? ಸೊ ನಾನು ಹತ್ರ ಕಂಟೆಕ್ಸ್ಚುಯಲಿ ತಗೊಂಡಿದ್ದೀನಿ ರೀ. ಓಕೆ, ಸೊ ಏನ್ ಬರ್ತಾ ಇದೆ? ರಿಸರ್ಚ್ ಶೋಸ್ ದಟ್ ಬೆಟರ್ ಅಂಡ್ ಸ್ಮಾರ್ಟರ್ ಅರ್ಬನ್ ಗ್ರೋತ್ ಕುಡ್ ಬಿ ಅನ್ ಈವನ್ ಬಿಗರ್ ಎಕನಾಮಿಕ್ ಅಪರ್ಚುನಿಟಿ ಫಾರ್ ಇಂಡಿಯಾ. ಕಂಟೆಕ್ಸ್ಚುಯಲಿ ಸಾಲ್ವ್ ಮಾಡ್ಬೇಕ್ರಿ ಇದನ್ನ. ಓಕೆ, ಒಂದ್ ಸ್ವಲ್ಪ ಫಿನಾನ್ಷಿಯಲ್ ನಾಲೆಜ್ ಅಥವಾ ಎಕಾನಮಿ ಹೆಂಗ ವರ್ಕ್ ಆಗುತ್ತೆ, ಅಟ್ಲೀಸ್ಟ್ ಎಕನಾಮಿಕ್ ಬಗ್ಗೆ ಒಂದ್ ಸ್ವಲ್ಪ ನಾಲೆಜ್ ಇದ್ರೂ ಕೂಡ ಸಾಕು, ಇದನ್ನ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ? ಮುಂದಿನ ಪ್ರಶ್ನೆ. 9ನೇದು ಏನಿದು? ಪ್ಯಾಸೇಜ. ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ. 10 13 ಪ್ಯಾಸೇಜ್, 14 ಮುಗಿದೋಯ್ತು. ನೆಕ್ಸ್ಟ್ ಏನಿದೆ ನೋಡೋಣ. ಇದನ್ನು ಬಹಳ ದಿವಸ ಆಯ್ತು ಈ ಟೈಪ್ ಕ್ವಶನ್ಸ್ ನೋಡ್ಬಿಟ್ಟು. ಇನ್ ದ ಫಾಲೋಯಿಂಗ್ ಕ್ವಶನ್ 2 ಕಾಲಮ್ಸ್ ಆರ್ ಗಿವನ್ ಕಂಟೈನಿಂಗ್ 3 phrases each. ಇಲ್ಲೊಂದು 3, ಇಲ್ಲೊಂದು 3. ದ ಫ್ರೇಸಸ್ ಏನ್ ಹೇಳಿದ ನೀನು? ದ ಫ್ರೇಸಸ್ ಆರ್ ಲೇಬಲ್ಡ್ ABC in first column and PQR in second column. A phrase from the first column ರೀ, ಏನಿಲ್ಲ ರೀ, ಇದನ್ನ ಮ್ಯಾಚ್ ಮಾಡ್ಬೇಕು. ಯಾವ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತವೆ ಅವೇ ನಮ್ಮ ಆನ್ಸರ್. ಸರ್ ಇದ್ರ ಬಗ್ಗೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಒಂದು ಟ್ರಿಕ್ ಕೊಟ್ಟಿದ್ದೆ, ಇವನ್ನ ಹೆಂಗ ಶುರು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಯಾರಾದ್ರೂ ಹೇಳ್ತೀರಾ? ಇವನ್ನ ಈ ಟೈಪ್ ಕ್ವಶನ್ಸ್ ನ ಹೆಂಗ ಶುರು ಮಾಡಬೇಕು ಅಂತ ಹೇಳಿದ್ದೆ ನಾನು ಕ್ಲಾಸಲ್ಲಿ. ಕ್ಲಾಸ್ ರೆಗ್ಯುಲರ್ ಆಗಿ ಕೇಳ್ತಿರೋರು ಈಸಿಯಾಗಿ ಹೇಳ್ತೀರಾ. ಎಲ್ಲಿಂದ ಶುರು ಮಾಡಬೇಕು ಈ ತರ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಬಂದ್ರೆ ಅಂತ ಹೇಳ್ಕೊಟ್ಟಿದ್ದೆ.
ಆಪ್ಷನ್ಸ್, ಹೌದಲ್ಲ? ಆಪ್ಷನ್ಸ್ ಇಂದ ಶುರು ಮಾಡಬೇಕು ಅಂತ ನೀಟಾಗಿ ಹೇಳ್ಕೊಟ್ಟಿದ್ದೆ ಈ ತರ ಪ್ರಶ್ನೆಗಳಿಗೆ. ಓಕೆನಾ? ನೋಡೋಣ ಬನ್ನಿ. ಮೊದಲನೇ ಆಪ್ಷನ್ ಏನಿದೆ? ಸಿ ಕ್ಯೂ ಇದೆ. ಸಿ ಕ್ಯೂ, ಎ ಆರ್, ಬಿ ಆರ್, ಎ ಆರ್, ಬಿ ಪಿ, ಸಿ ಕ್ಯೂ. ನೋಡಿ, ಎ ಆರ್, ಸಿ ಕ್ಯೂ ಅನ್ನೋದು ಎರಡು ಸಪರೇಟ್ ಆಗೂ ಇದಾವೆ, ಇದರಲ್ಲಿ ಜೊತೆಗೂ ಇದಾವೆ. ಓಕೆನಾ? ಇವಾಗ ಫಸ್ಟ್ ಏನ್ ಮಾಡೋಣ, ಸಿ ಕ್ಯೂ ಮತ್ತು ಎ ಆರ್ ಚೆಕ್ ಮಾಡೋಣ. ಸಿ ಕ್ಯೂ ಕರೆಕ್ಟ್ ಇದೆನಾ? ದೇಸಿ ಕಾದ ಅಂಡ್ ಲೆಮನೇಡ್ ಹ್ಯಾವ್ ಬಿಕಮ್ ದ ಮೋಸ್ಟ್ ಕನ್ಸ್ಯೂಮ್ಡ್ ಬೆವರೇಜಸ್ ಅಮಾಂಗ್ ಫಾರ್ಮರ್ಸ್. ಕರೆಕ್ಟ್ ಇದೆನಾ? ಸಿ ಕ್ಯೂ ಪರ್ಫೆಕ್ಟ್ ಆಗಿದೆ, ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ. ಏನ್ ಹೇಳ್ದ ನೋಡಿ, ದೇಸಿ ಕಾದ ಅಂಡ್ ಲೆಮನೇಡ್. ಕಾದ ಅಂದ್ರೆ ನನಗೂ ಗೊತ್ತಿಲ್ಲ, ಅದು ಒಂದು ಡ್ರಿಂಕ್ ಆಗಿರ್ಬೋದು. ಲೆಮನೋಡ್ ಅಂದ್ರೆ ನಿಂಬೆ ಹಣ್ಣಿನ ರಸ. ಓಕೆನಾ? ಲೆಮನೇಡ್ ಅಂದ್ರೆ ದೇಸಿ ಕಾದ ಅಂಡ್ ಲೆಮನೇಡ್ ಹ್ಯಾವ್ ಬಿಕಮ್ ದ ಮೋಸ್ಟ್ ಕನ್ಸ್ಯೂಮ್ಡ್ ಬೆವರೇಜಸ್. ಬೆವರೇಜಸ್ ಅಂದ್ರೆ ಎನಿಥಿಂಗ್ ವಿ ಡ್ರಿಂಕ್, ನಾವು ಯಾವ್ದಾದ್ರು ಕುಡಿಯೋದನ್ನ ಬೆವರೇಜ್ ಅಂತೀವಿ. ಮೋಸ್ಟ್ ಕನ್ಸ್ಯೂಮ್ಡ್ ಬೆವರೇಜಸ್ ಅಮಾಂಗ್ ಫಾರ್ಮರ್ಸ್, ಇದು ಪರ್ಫೆಕ್ಟ್ ಆಗಿದೆ, ಏನು ದೋಖಾ ಇಲ್ಲ. ಸಿ ಕ್ಯೂ ಆದ್ಮೇಲೆ ಇನ್ನ ಏನ್ ಚೆಕ್ ಮಾಡ್ಬೇಕು ನಾವು? ಸಿ ಕ್ಯೂ ಆದ್ಮೇಲೆ ನಾವು ಚೆಕ್ ಮಾಡ್ಬೇಕಾಗಿರೋದು ಯಾವುದು? ಎ ಆರ್. ಇವಾಗ ಎ ಆರ್ ಕೂಡ ಏನಾದ್ರು ಕರೆಕ್ಟ್ ಇತ್ತು ಅಂದ್ರೆ ಬೇರೆ ಏನ್ ಚೆಕ್ ಮಾಡಕ್ ಹೋಗ್ಬಿಡಿ, ಡೈರೆಕ್ಟ್ ಆಗಿ ಇದನ್ನ ಆನ್ಸರ್ ಆಗ್ಬಿಡಿ. ಹೌದಾ? ಯಾಕಂದ್ರೆ ಸಿ ಆರ್ ಆದ್ಮೇಲೆ ಯಾವ ಚೆಕ್ ಮಾಡಿದ್ವಿ ನಾವು? ಸಿ ಕ್ಯೂ ಚೆಕ್ ಮಾಡಿದ್ಮೇಲೆ ಎ ಆರ್ ಚೆಕ್ ಮಾಡೋಣ. ಇವಾಗ ಎ ಆರ್. ಟೂ ಫ್ರೆಂಡ್ಸ್ ನಂದಿನಿ ಅಂಡ್ ಶ್ರೇಯ್ ವರ್ ಸ್ಪೀಕಿಂಗ್ ಓವರ್ ದ ಫೋನ್ ಲಾಸ್ಟ್ ಸಂಡೇ. ಪರ್ಫೆಕ್ಟ್ ಆಗಿದೆ ನೋಡಿ, ಎ ಆರ್ ಕೂಡ ಕರೆಕ್ಟ್ ಆಗಿದೆ. ಟೂ ಫ್ರೆಂಡ್ಸ್ ನಂದಿನಿ ಅಂಡ್ ಬಂತು 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 ಕ್ಯಾಮ್ರಾ ಬಂತು. ಓಕೆ ನೋಡಿ, ನಾನು ಯಾವಾಗ ನನಗೆ ಸಿ ಕ್ಯೂ ಮತ್ತು ಎ ಆರ್ ಚೆಕ್ ಮಾಡಿದ್ವಿ, ಇಲ್ಲಿ ಬಿ ಪಿ ಚೆಕ್ ಮಾಡ್ಬೇಕಾ? ಬೇಕಾಗಿಲ್ಲ, ಬೇಕಾಗಿಲ್ಲ. ಇವೆರಡು ಕರೆಕ್ಟ್ ಆಗಿದಾವೆ. ಇವೆರಡು ಕರೆಕ್ಟ್ ಆಗಿರೋ ಆಪ್ಷನ್ ಒಂದೇ ಇದೆ, ಯಾವುದು? ಇದೆ. ಇವೆರಡು ಕರೆಕ್ಟ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಬಿ ಪಿ ಕರೆಕ್ಟ್ ಇದ್ದೇ ಇರ್ತಲ್ಲ. ಕರೆಕ್ಟ್ ಚೆಕ್ ಮಾಡ್ಬಿಟ್ಟು ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನಾವಿಲ್ಲೇನು PhD ಮಾಡ್ತಾ ಇಲ್ಲ ಇಂಗ್ಲೀಷಲ್ಲಿ. ಪ್ರತಿಯೊಂದು ಚೆಕ್ ಮಾಡ್ಬೇಕಂತ ರೂಲ್ ಇದೆ. ನಮ್ದು ಎಷ್ಟು ಬೇಗ ಮುಗಿಸ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್, ಹೌದಾ? ಸೊ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಬೇಕು, ಮುಂದೆ ಹೋಗ್ಬಿಡ್ಬೇಕು ಸರ್, ಅಷ್ಟೇ ಇದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ 15th ಬನ್ನಿ. ಏನಿದೆ ಆಪ್ಷನ್ಸ್ ನೋಡೋಣ. ಬಿ ಆರ್, ಎ ಪಿ, ಬಿ ಪಿ, ಸಿ ಆರ್ ಎಲ್ಲ ಬೇರೆ ಬೇರೆ ಇದಾವೆ. ಯಾವ್ಯಾವಪ್ಪ ಬರೆದು ಬಿಡ್ತೀನಿ ಮೊದಲೇ. ಬಿ ಆರ್, ಎ ಪಿ, ಬಿ ಪಿ, ಸಿ ಆರ್. ಮೊದಲು ಬಿ ಇಂದ ಶುರುವಾಗವೆಲ್ಲ ನೋಡ್ಬಿಡೋಣ. ಬಿ ಇಂದ ಶುರುವಾಗವ್ ನೋಡ್ಬಿಡೋಣ. ಬಿ ಇಂದ ದ ರಿಸರ್ವೇಶನ್ ಆಫ್ ಮರಾಠಾ ಕಮ್ಯುನಿಟಿ ವಾಸ್ ಚಾಲೆಂಜ್ಡ್ ಇನ್ ಬಾಂಬೆ ಹೈಕೋರ್ಟ್. ಕರೆಕ್ಟ್ ಇದೆ. ದ ರಿಸರ್ವೇಶನ್ ಆಫ್ ದ ಮರಾಠಾ ಕಮ್ಯುನಿಟಿ ವಾಸ್ ಚಾಲೆಂಜ್ಡ್ ಇನ್ ದ ಬಾಂಬೆ ಹೈಕೋರ್ಟ್. ಉಳಿದಿರೋ ನಾನು ಯಾವ ಚೆಕ್ ಮಾಡಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಆಗ್ತೀನಿ, ಮುಂದೆ ಹೋಗ್ತೀನಿ. ಉಳಿದಿರೋ ಯಾವ ಚೆಕ್ ಮಾಡೋದು ಬೇಕಾಗಿಲ್ಲ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸರಿ, ಯಾವುದರಲ್ಲಿ ಕಾಂಬಿನೇಷನ್ಸ್ ಇಲ್ಲ ನೋಡಿ, ಎಲ್ಲ ಒಂದೊಂದು ಗ್ರೂಪೇ ಕೊಟ್ಟಿದ್ದಾನೆ, ಹೌದಾ? ಒಂದೊಂದು ಕಾಂಬಿನೇಷನ್ ಇದೆ. ನಿಮಗೆ ಗೊತ್ತಾಯ್ತು ಮೊದಲನೇದು ಓದಿದ ತಕ್ಷಣ ಅದು ಕರೆಕ್ಟ್ ಇದೆ ಅಂತ. ಮತ್ತೆ ಬೇರೆ ಕಂಪಲ್ಸರಿ ತಪ್ಪು ಇರಲೇಬೇಕಲ್ಲ, ಓದ್ ಉಪಯೋಗ ಏನಿದೆ ನಮಗೆ? ಇವಾಗ ಏನಾದ್ರು ಬಿ ಆರ್ ಅಂಡ್ ಅಂತೇಳಿ 2-3 ಏನಾದ್ರು ಕೊಟ್ಟರೆ ಬೇರೆ ಓದಿ ಚೆಕ್ ಮಾಡ್ತೀವಿ. ನಾನು ಫಸ್ಟ್ ಓದಿದ್ದೇ ಕರೆಕ್ಟ್ ಆಯ್ತು. ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವ್ದೋ ಒಂದೇ ಕರೆಕ್ಟ್ ಇರಬೇಕು ಅಥವಾ ಯಾವ್ದು ಕರೆಕ್ಟ್ ಇರಬಾರ್ದು. ಯಾವ್ದು ಕರೆಕ್ಟ್ ಇಲ್ಲ ಅಂದ್ರೆ ನನ್ ಆಫ್ ದಿಸ್ ಆಗ್ತಿತ್ತು. ಬಟ್ ನಾನು ಚೆಕ್ ಮಾಡಿರೋ ಫಸ್ಟ್ ಕರೆಕ್ಟ್ ಆಗ್ಬಿಡ್ತಲ್ಲ. ಸೊ ನನ್ ಆಫ್ ದಿಸ್ ಆಗಕ್ಕಂತೂ ಸಾಧ್ಯನೇ ಇಲ್ಲ. ಇದು ಕರೆಕ್ಟ್ ಆಯ್ತು ಅಂದ್ರೆ ಬೇರೆ ಕರೆಕ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ್ದೋ ಒಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗ್ಬೇಕು. ಇದು ಬಿ ಆರ್ ಕರೆಕ್ಟ್ ಆಯ್ತು ಅಂದ್ರೆ ಇನ್ನೊಂದು ಚೆಕ್ ಮಾಡಿದೆ, ಮುಗದೆ ಹೋಯ್ತು. ಮುಂದಲ್ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳಂಗಿಲ್ಲ, ಅಲ್ಲಿಗೆ ಆನ್ಸರ್ ಮುಗಿದೋಯ್ತು. ಸೊ ಈ ತರ ಅಲ್ಲಿಗೆ ನೋಡಿ, ಎಲ್ಲಿ ನಿಂದಿರಿಸಬೇಕು ಅನ್ನೋದು ಕೂಡ ಗೊತ್ತಾಗ್ಬೇಕ್ರಿ ನಿಮಗೆ. ಎಷ್ಟು ಸಾಲ್ವ್ ಮಾಡಬೇಕು, ಎಷ್ಟೆಲ್ಲ ಸಾಲ್ವ್ ಮಾಡಬೇಕು, ಎಲ್ಲಿಗೆ ನಿಂದಿರಿಸಬೇಕು ಸಾಲ್ವ್ ಮಾಡೋದು ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್ 16th ಕ್ವೆಶ್ಚನ್ ನೋಡೋಣ. ಆಪ್ಷನ್ಸ್ 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 APCQ, BPCQ, AP and BP. ಓಕೆ, ಏನೇನಿದಾವ ನೋಡಿ. APCQ, BPCQ, AP, BP. ಓಕೆನಾ? ಬನ್ನಿ. ಮೊದಲು
AP ಚೆಕ್ ಮಾಡೋಣ. AP ಚೆಕ್ ಮಾಡೋಣ ಏನಿದೆ. ನಿಯರ್ಲಿ ಎವ್ರಿ ಪ್ರಾಬ್ಲಮ್ ಯು ಫೇಸ್ ಯೂಸ್ಫುಲ್ ಸ್ಕಿಲ್ ಕ್ಯಾನ್ ಪಾಸಸ್. ಸಂಬಂಧ ಇಲ್ಲ ಎಪಿಗೆ ಇದಕ್ಕೂ. ಇದು ಹೋಯ್ತಂದ್ರೆ ಇದು ಕೂಡ ಹೋಯ್ತು, ಹೌದಾ ಇಲ್ಲ? ನಿಯರ್ಲಿ ಎವ್ರಿ ಪ್ರಾಬ್ಲಮ್ ಯು ಫೇಸ್ ಯೂಸ್ಫುಲ್ ಸ್ಕಿಲ್ಸ್ ಯು ಕ್ಯಾನ್ ಪಾಸಸ್. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಹೋಯ್ತು ಅಂದ್ರೆ ಇದು ಕೂಡ ಹೋಯ್ತು, ಓಕೆನಾ? ಇವಾಗ ಬಿ ಪಿ ಚೆಕ್ ಮಾಡೋಣ. ಸಿ ಕ್ಯೂ ಚೆಕ್ ಮಾಡಿ, ಬಿ ಪಿ ಚೆಕ್ ಮಾಡಬೇಡಿ, ಸಿ ಕ್ಯೂ ಚೆಕ್ ಮಾಡ್ರಿ. ಯಾಕೆ ಅಂತ ನಾನು ಹೇಳ್ತೀನಿ. ಲೈಫ್ ಕ್ಯಾನ್ ಬೆನಿಫಿಟ್ ಫ್ರಮ್ ಇನೋವೇಟಿವ್ ಸೊಲ್ಯೂಷನ್ಸ್. ಸಿ ಕ್ಯೂ ಎನಿವನ್ ಕ್ಯಾನ್ ಬಿ ಕ್ರಿಯೇಟಿವ್. ಇದಕ್ಕೂ ಸಂಬಂಧ ಇದೆನಾ? ಇದ್ದಂಗಿದೆ, ನೋಡೋಣ. ಲೈಫ್ ಕ್ಯಾನ್ ಬೆನಿಫಿಟ್ ಫ್ರಮ್ ಇನೋವೇಟಿವ್ ಸೊಲ್ಯೂಷನ್ಸ್, ಎನಿವನ್ ಕ್ಯಾನ್ ಬಿ ಕ್ರಿಯೇಟಿವ್. ಇಲ್ಲ, ಇದು ತಪ್ಪಾಯ್ತು. ಯಾಕೆ ಇದು ತಪ್ಪಾಯ್ತು ಅಂದ್ರೆ, ಯಾಕೆ ತಪ್ಪಾಯ್ತು ಅಂತ ಹೇಳ್ತೀನಿ ನೋಡಿ. ಲೈಫ್ ಕ್ಯಾನ್ ಬೆನಿಫಿಟ್ ಫ್ರಮ್ ಇನ್ನೋವೇಟಿವ್ ಸೊಲ್ಯೂಷನ್. ಇನ್ನೋವೇಷನ್ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲಿಗೆ ಹೋದ ಸಡನ್ ಆಗಿ ಎನಿವನ್ ಕ್ಯಾನ್ ಬಿ ಕ್ರಿಯೇಟಿವ್. ಸಂಬಂಧ ಇಲ್ಲ ಅದಕ್ಕೆ. ಇದು ತಪ್ಪಾಯ್ತು ಅಂದ್ರೆ ಆನ್ಸರ್ ಇದೆ. ಬಿಪಿನ್ ಮತ್ತೆ ಚೆಕ್ ಮಾಡಕ್ಕೆ ಹೋಗ್ಬೇಡಿ. ನನ್ ಆಫ್ ದಿಸ್ ಕೊಟ್ಟಿದ್ದಾನೆ ಆಪ್ಷನ್. ಒಂದು ನಿಮಿಷ ಕೇರ್ಫುಲ್ ಆಗಿರಪ್ಪ. ನನ್ ಆಫ್ ದಿಸ್ ಕೊಟ್ಟಿದ್ದಾನೆ, ಚೆಕ್ ಮಾಡೋಣ. ಹಂಗಾದ್ರೆ ಬಿಪಿ ಚೆಕ್ ಮಾಡಬೇಕು. ಕ್ರಿಯೇಟಿವ್ ಥಿಂಕಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಸ್ಕಿಲ್ಸ್ ಯು ಕ್ಯಾನ್ ಪಾಸಸ್. ಎಸ್, ಸೊ ಬಿಪಿ ಒಂದೇ ಕರೆಕ್ಟ್ ಆನ್ಸರ್. ನನ್ ಆಫ್ ದಿಸ್ ಕೊಟ್ಟಿದ್ದಾನೆ, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ಬಿಪಿ ಒಂದು ಕರೆಕ್ಟ್ ಆಗಿದೆ, ಅದೇ ನಮ್ಮ ಆನ್ಸರ್. ಅರ್ಥ ಆಯ್ತಾ ಎಲ್ರಿಗೂ? ಈ ಕ್ವೆಶನ್ ಎಲ್ರಿಗೂ ಅರ್ಥ ಆಯ್ತಾ? ಕನ್ಫರ್ಮೇಶನ್ ಬೇಗ 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 ಎವ್ರಿಬಡಿ. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನೆಕ್ಸ್ಟ್ 17ನೇ ಪ್ರಶ್ನೆ. ಆಪ್ಷನ್ಸ್ ನೋಡೋಣ ಮೊದಲು. ಎಲ್ಲ ಇಂಡಿವಿಜುವಲ್ ಇದಾವೆ. AR, CR, AQ, BQ. ಓಕೆ, ಬನ್ನಿ ಚೆಕ್ ಮಾಡೋಣ. ಫಸ್ಟ್ ಯಾವ್ದಪ್ಪ? AR. It often takes a time for the desired results to appear. ಪರ್ಫೆಕ್ಟ್ ಆಗಿದೆ ಅಲ್ಲ, ಇದು ಮುಗಿದೋಯ್ತು ಆನ್ಸರ್. ಮುಂದೆ ಚೆಕ್ ಮಾಡಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಸಿಕ್ಬಿಡ್ತಲ್ಲ ಫಸ್ಟ್ ಒನ್ ಡೈರೆಕ್ಟ್ ಆಗಿ ಸಿಕ್ಬಿಡ್ತು ಅಂದ್ರೆ ಮುಂದೆ ಏನು ಚೆಕ್ ಮಾಡಕ್ಕಾಗಲ್ಲ. ಇಟ್ ಆಫನ್ ಟೇಕ್ಸ್ ಅ ಟೈಮ್. ಇಟ್ ಆಫನ್ ಟೇಕ್ಸ್, ಆಫನ್ ಅಂದ್ರೆ ಏನು? ರೆಗ್ಯುಲರ್ಲಿ ಅಂತ, ಯೂಶುವಲಿ. ಇಟ್ ಆಫನ್ ಟೇಕ್ಸ್ ಅ ಟೈಮ್ ಫಾರ್ ದ ಡಿಸೈರ್ಡ್ ರಿಸಲ್ಟ್ಸ್ ಟು ಅಪಿಯರ್. ಅಂದ್ರೆ ನಮಗೆ ಬೇಕಾಗಿದ್ದ ರಿಸಲ್ಟ್ಸ್ ಕಾಣಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗುತ್ತೆ ಅನ್ನೋದು ಅರ್ಥ. ಪರ್ಫೆಕ್ಟ್ ಆಗಿದೆ, ಅದ್ರಲ್ಲಿ ಏನು ದೋಖ ಇಲ್ಲ. ಅದು ಕರೆಕ್ಟ್ ಆಯ್ತು ಅಂದ್ರೆ ಬೇರೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾವಾಗ ಇದು ಕರೆಕ್ಟ್ ಆಯ್ತು ನನ್ನ ಆಫ್ ದಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಕರೆಕ್ಟ್ ಆಯ್ತು ಅಂದ್ರೆ ಬೇರೆ ಯಾವ್ದು ಕರೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಮುಗ್ದೆ ಹೋಯ್ತು ಆನ್ಸರ್ ಅಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಎಷ್ಟು ಸಿಂಪಲ್ ಆಗಿದೆ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ಬಿಡೋಣ. ಹಾಗಾದ್ರೆ 18. ಕ್ಲೋಸ್ ಟೆಸ್ಟ್ ಶುರು ಮಾಡೋಣ. ಏನಿದೆ ನೋಡೋಣ. ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ಸ್ ಡ್ಯಾಶ್ ಅಗೇನ್ಸ್ಟ್ ದ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ. ಸರ್ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ, ಸುಮ್ಮನೆ ಅದು ಆಪ್ಷನ್ಸ್ ಬೇಡ. ನಾನು ಮೊನ್ನೆ ಕಲಿಸಿದ ಗ್ರಾಮರ್ ನಿಮಗೆ ಏನಾದ್ರೂ ನೆನಪೈತಾ ಇಲ್ಲ ಅಂತ ಸುಮ್ಮನೆ ಚೆಕ್ ಮಾಡ್ತಿದ್ದೀನಿ ನಾನು. ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ಸ್, ಇದನ್ನ ಏನಂತೀವಿ? ಇಲ್ಲಿ ಅಪಾಸ್ಟಿಫೈ ಇದ್ರೆ ಇದನ್ನ ಯಾವ ನೌನ್ ಅಂತೀವಿ ಅಂತ ಯಾರಾದ್ರೂ ಹೇಳ್ತೀರಾ? ಲಾಸ್ಟ್ ಕ್ಲಾಸಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ನೌನ್ ಬಂದು ಪೇಜ್ಗಳ ತಿರ್ಸ್ಬೇಡಿ. ಈಗ ನೌನ್ ಬಂದು ಅದಕ್ಕೆ ಅಪಾಸ್ಟಿಫೈ ಎಸ್ ಕೊಟ್ಟಾನ ಅಂದ್ರೆ ಅದನ್ನ ಯಾವ ನೌನ್ ಅಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ. ನೋಡೋಣ ಒಬ್ಬರಾದ್ರೂ ಹೇಳ್ತೀರೇನೋ ನೋಡೋಣ. ನೌನ್ ಫ್ರೇಸ್ ಅಲ್ಲಪ್ಪ ಅದು. ಅದನ್ನ ಯಾವ ನೌನ್ ಅಂತೀವಿ? ಅಪಾಸ್ಟಿಫೈ ಎಸ್ ಬಂತು, ನೌನ್ ಆದ್ಮೇಲೆ ಅಪಾಸ್ಟಿಫೈ ಬಂದು ಎಸ್ ಬಂತು ಅಂದ್ರೆ ಲತಾ ಪಿ ಅಂದ್ರೆ ಏನಮ್ಮ? ಸಿಂಗ್ಯುಲರ್ ನೌನ್ ಅಲ್ಲ ನಾಗೇಂದ್ರ, ಅಲ್ಲ. ಗುಡ್ ಸ್ನೇಹ, ವೆರಿ ಗುಡ್. ಒಬ್ಬರು ಹೇಳಿದಾರೆ ನೋಡಿ, ಸ್ನೇಹ ಪಾಟೀಲ್. ಪೊಸೆಸಿವ್ ನೌನ್ ಅಂತೀವ್ರಿ. ಅದನ್ನು ಏನಂತೀವಿ? ಪೊಸೆಸಿವ್ ನೌನ್. ಇವಾಗ ಈ ಪಾಯಿಂಟ್ ಹೇಳಿ ನನಗೆ. ಪೊಸೆಸಿವ್ ನೌನ್ ಆದ್ಮೇಲೆ ಏನ್ ಬರಬೇಕು? ಪೊಸೆಸಿವ್ ನೌನ್ ಆದ್ಮೇಲೆ ಏನು ಬರುತ್ತೆ ಅಂತ ಹೇಳಿದ್ದೆ ನಾನು.
ಪೊಸೆಸಿವ್ ನೌನ್ ಆದ್ಮೇಲೆ ಏನ್ ಬರಬೇಕು ಅಂತ ಹೇಳಿದ್ದೆ, ಅದನ್ನಾದ್ರೂ ತಿಳಿಸಿ ನೋಡೋಣ ಯಾರಾದ್ರು. ಪಿ ಪಿ ಅಂದ್ರೆ ಹೆಂಗ್ರಿ ಪೊಸೆಸಿವ್ ನೌನ್ ಆಯ್ತು ಲತಾ? ನೀವ್ ಹಾಕಿರೋದು ಪಿ ಪಿ ಅಂತ. ಪೊಸೆಸಿವ್ ನೌನ್ ಆದ್ಮೇಲೆ ಏನ್ ಬರಬೇಕು? ಕ್ಲಿಯರ್ ಆಗಿ ಹೇಳ್ಕೊಟ್ಟೆ ಇದನ್ನ ಆ ಕ್ಲಾಸಲ್ಲಿ. ಇವಾಗ ಹೇಳ್ತಿರೋ ನೋಡಿ, ಪೊಸೆಸಿವ್ ನೌನ್ ಆದ್ಮೇಲೆ, ಆರ್ಟಿಕಲ್ ಆದ್ಮೇಲೆ, ಅಡ್ಜೆಕ್ಟಿವ್ ಆದ್ಮೇಲೆ, ಪ್ರಿಪೋಸಿಷನ್ ಆದ್ಮೇಲೆ, ಇವೆಲ್ಲವಾದ್ಮೇಲೆ ಏನ್ ಬರ್ತಾವಪ್ಪ? ಈ ವರ್ಡ್ಸ್ ಬಂದಾವೆ ಅಂದ್ರೆ ಏನ್ ಬರ್ಬೇಕದು? ವರ್ಬ್ ಬರಲ್ಲಮ್ಮ ಬ್ರಾ ತನು, ಅಡ್ಜೆಕ್ಟಿವ್ ಬರ್ಲೇಬೇಕಂತ ರೂಲ್ ಇಲ್ಲ. ನೌನ್ ಬರಲೇಬೇಕಪ್ಪ. ಪೊಸೆಸಿವ್ ಪ್ರನೌನ್ ಪೊಸೆಸಿವ್ ನೌನ್ ಆಗ್ಲಿ, ಪೊಸೆಸಿವ್ ಪ್ರನೌನ್ ಆಗ್ಲಿ, ಇವುಗಳಾದ್ಮೇಲೆ ಕಂಪಲ್ಸರಿ ನೌನ್ ಬರಲೇಬೇಕು. ಇವಾಗ ಆಪ್ಷನ್ಸ್ಗೆ ಹೋಗಿ ನೋಡಿ, ವರ್ಸ್ಟ್, ಥರ್ಸ್ಟ್, ಔಟ್ಬರ್ಸ್ಟ್, ಅಸರ್ಟ್, ರಿವರ್ಸ್ಟ್. ಸರ್ ವರ್ಸ್ಟ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ, ನೌನ್ ಆಗಲ್ಲ. ವರ್ಸ್ಟ್ ಅನ್ನೋದೇನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಇವಾಗ ದಿಸ್ ಈಸ್ ವರ್ಸ್ಟ್ ಅಂತೀವಿ. ವರ್ಸ್ಟ್ ಅನ್ನೋದು ಯು ಆರ್ ವರ್ಸ್ಟ್. ಯು ಆರ್ ವರ್ಸ್ಟ್ ಅಂದ್ರೆ ಏನಾಗುತ್ತೆ? ವರ್ಸ್ಟ್ ಅನ್ನೋದು ಯು ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ದಿಸ್ ಇಸ್ ದ ವರ್ಸ್ಟ್ ಪ್ಲಾನ್, ದಿಸ್ ಇಸ್ ದ ವರ್ಸ್ಟ್ ಪ್ಲಾನ್. ಓಕೆ, ಪ್ಲಾನ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೇವೆ. ವರ್ಸ್ಟ್ ಅನ್ನೋದು ಏನಾಯ್ತು? ಅಡ್ಜೆಕ್ಟಿವ್ ಆಯ್ತು. ಓಕೆ, ಅಡ್ಜೆಕ್ಟಿವ್ ಆಯ್ತದು ಅಂದ್ರೆ ಇದು ಉತ್ತರ ಆಗಕ್ ಸಾಧ್ಯ ಇಲ್ಲ. ಥರ್ಸ್ಟ್ ಅನ್ನೋದು ಬಾಯಾರಿಕೆ. ಏನ್ ಹೇಳ್ದ? ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಡ್ಯಾಶ್ ಅಗೇನ್ಸ್ಟ್ ದ ರೂಲಿಂಗ್ ಪಾರ್ಟಿ ಆಫ್ ಇಂಡಿಯಾ. ಡ್ಯಾಶ್ ಅಗೇನ್ಸ್ಟ್ ದ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಇವ್ರ ಬಗ್ಗೆ ಏನೋ ಹೇಳಿದಾನೆ, ಇವ್ರ ಬಗ್ಗೆ ಏನೋ ಹೇಳಿದಾನೆ, ಕಂಪ್ಲೇಂಟ್ ಕೊಟ್ಟಿರ್ಬೇಕು, ಆ ತರ ಅದಕ್ಕೆ ಸಂಬಂಧಪಟ್ಟಂಗಿರ್ಬೇಕು. ಹೌದಾ? ಥರ್ಸ್ಟ್ ಅಂದ್ರೆ ಬಾಯಾರಿಕೆ, ಇದು ಬರಕ್ ಸಾಧ್ಯ ಇಲ್ಲ. ರಿವರ್ಟ್ ಅಂದ್ರೆ ಹಿಂದೆ ತಿರುಗಿಸೋದು, ಇದು ಬಾಯೇ ಇರಲ್ಲ. ಅಸರ್ಟ್ ಅನ್ನೋದು ವರ್ಬ್ ಆಯ್ತು. ಅಸರ್ಷನ್, ಅಸರ್ಷನ್ ಅಂದ್ರೆ ನೌನ್ ಆಗುತ್ತೆ. ಅಸರ್ಟ್ ಅಂದ್ರೆ ವರ್ಬ್ ಆಯ್ತು, ಇದು ಬರಕ್ ಆಗಲ್ಲ. ಅಸರ್ಟ್ ಅಂದ್ರೆ ಟು ಸ್ಟ್ರೆಸ್ ಮಾಡೋದು ಯಾವ್ದನ್ನಾದ್ರೂ, ಯಾವ್ದ್ರ ಮೇಲೆ ಅದು. ಅಸರ್ಷನ್ ಅಂದ್ರೆ ಏನಂತ ಹೇಳಿದೆ? ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದೆ, ಹೌದಾ? ಅಸರ್ಟ್ ಅಂದ್ರೆ ಏನು? ಯಾವುದ್ರ ಬಗ್ಗೆ ಆದ್ರೂ ಒತ್ತಿ ಹೇಳುವುದನ್ನ ಅಸರ್ಟ್ ಅಂತೀವಿ. ಓಕೆನಾ? ಸೊ ಉಳಿದಿರೋದು ಒಂದೇ, ಔಟ್ ಬಸ್ಟ್. ಯಾರ ಮೇಲಾದ್ರೂ ಕಿರ್ಚಾಡ್ತೀವಲ್ಲ ಅದನ್ನ ಔಟ್ ಬರ್ಸ್ಟ್ ಅಂತೀವಿ. ಯಾರ ಮೇಲಾದ್ರೂ ಕಿರ್ಚಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಔಟ್ ಬರ್ಸ್ಟ್. ಓಕೆನಾ? ಸೊ ಉತ್ತರ ಏನಾಗಬೇಕು ನನಗೆ? ಔಟ್ ಬರ್ಸ್ಟ್ ಆಗಬೇಕು. ಆಪ್ಷನ್ ಕರೆಕ್ಟ್ ಇದೆನಾ? ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆನ್ಸರ್. ಔಟ್ ಬರ್ಸ್ಟ್ ಇಸ್ ದ ರೈಟ್ ಆನ್ಸರ್. ಓಕೆನಾ? ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ. ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಆಪ್ಷನ್ಸ್ ತೋರ್ಸಕ್ಕಂತ ಮುಂಚೆ ಫಸ್ಟ್ ಕ್ವಶನ್ ಓದೋಣ. ಕ್ವಶನ್ ಹೋಗಿ ಪ್ರೆಡಿಕ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ಅದ ನಂತರ ನಾನು ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ಸ್ ಔಟ್ಬರ್ಸ್ಟ್ against the ruling communist party of India, that is Marxist, and its functionaries including Chief Minister Pinarayi Vijayan, marks an escalation in tensions between him and the elected government. ಅಂದ್ರೆ ಇವಾಗ ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ಸ್ ಔಟ್ಬರ್ಸ್ಟ್ ಅಗೇನ್ಸ್ಟ್ ದ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ. ಅಂದ್ರೆ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಏನೋ ಹೇಳಿದ್ದಾರೆ, ಅದೇ ಔಟ್ಬರ್ಸ್ಟ್. ಔಟ್ಬರ್ಸ್ಟ್ ಅಂದ್ರೆ ಏನೋ ಅವ್ರ ಮೇಲೆ ಏನೋ ಒಂದು ಕಿರ್ಚಾಡುವುದು ಅಥವಾ ಅವ್ರ ಬಗ್ಗೆ ಏನಾದ್ರು ಬ್ಲೇಮ್ ಮಾಡಿರ್ಬೇಕು ಅವ್ರನ್ನ. ಓಕೆನಾ? ಸೊ ಅದರಿಂದ ಏನಾಯ್ತು? ಅಂಡ್ ಅಗೇನ್ಸ್ಟ್ ದ ರೂಲಿಂಗ್ ಕಮ್ಯುನಿಸ್ಟ್ ಪಾರ್ಟಿ ಅಂಡ್ ಇಟ್ಸ್ ಫಂಕ್ಷನರೀಸ್ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಪಿನರಾಯಿ ವಿಜಯನ್, marks an escalation in the tensions between him in the elected government. ಅವ್ರು ಮಾಡಿರೋ ಸ್ಟೇಟ್ಮೆಂಟ್ ಇಂದ ಹೊಸ ಟೆನ್ಷನ್ಗಳು ಶುರುವಾದವು. ಯಾರ್ಯಾರ ಮಧ್ಯದಲ್ಲಿ? ಗವರ್ನರ್ ಮತ್ತು ಗವರ್ಮೆಂಟ್ ಮಧ್ಯದಲ್ಲಿ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಿದ್ದಾನೆ? ಅಂಟಿಲ್ ನಾವು ಮಿಸ್ಟರ್ ಖಾನ್ ಅಂಡ್ ಮಿಸ್ಟರ್ ವಿಜಯನ್, ಮಿಸ್ಟರ್ ಖಾನ್ ಅನ್ನೋ ಗವರ್ನರ್, ಮಿಸ್ಟರ್ ವಿಜಯನ್ ಅನ್ನೋರು ಚೀಫ್ ಮಿನಿಸ್ಟರ್. ಮಿಸ್ಟರ್ ಖಾನ್ ಅಂಡ್ ಮಿಸ್ಟರ್ ವಿಜಯನ್ ಹ್ಯಾಡ್ ಮೇಂಟೈನ್ಡ್ ಫಂಕ್ಷನಲ್ ರಿಲೇಶನ್ಶಿಪ್. ಓಕೆ, ಅಂದ್ರೆ ಫಂಕ್ಷನಲ್ ರಿಲೇಶನ್ಶಿಪ್ ಅಂದ್ರೆ ಏನು? ಅವ್ರು ಗವರ್ನರ್ ಆಗಿರ್ತಾರೆ, ಇವರು ಸಿಎಂ ಆಗಿರ್ತಾರೆ. ಸೊ ಗವರ್ನರ್ ಮತ್ತು ಸಿಎಂ ಮಧ್ಯದಲ್ಲಿ ಯಾವ ತರ ಸಂಬಂಧ ಇರಬೇಕು, ಕೆಲಸಗಳು ಮುಂದೆ ಸಾಗಬೇಕು ಅಂದ್ರೆ ಯಾವ ತರ ಸಂಬಂಧ ಮೇಂಟೈನ್ ಮಾಡಿರ್ಬೇಕು, ಅದಿಷ್ಟು ದಿವಸ ಮೇಂಟೈನ್ ಮಾಡಿದ್ರು ಅಂತ ಅರ್ಥ. ಓಕೆ, ಡ್ಯಾಶ್ ದೇರ್ ಅಪರೆಂಟ್ ಡಿಫರೆನ್ಸಸ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಇವರಿಬ್ರು ಫಂಕ್ಷನಲ್ ರಿಲೇಶನ್ಶಿಪ್ ಮೇಂಟೈನ್ ಮಾಡಿದ್ರು, ಡ್ಯಾಶ್ ದೇರ್ ಅಪರೆಂಟ್ ಡಿಫರೆನ್ಸಸ್. ಎಷ್ಟು ಡಿಫರೆನ್ಸಸ್ ಇದ್ರೂ ಕೂಡ ಆ ಫಂಕ್ಷನಲ್ ರಿಲೇಶನ್ಶಿಪ್ ಅನ್ನೋದು ಮೇಂಟೈನ್ ಮಾಡಿದ್ರು. ಓಕೆ,
ಅದನ್ನ ಫಿಲ್ ಮಾಡಕ್ಕೆ ನಮಗೆ ಮಧ್ಯದಲ್ಲಿ ಒಂದು ಕಂಜಂಕ್ಷನ್ ಬರಬೇಕು. ಏನ್ ಬರಬೇಕು ಥಿಂಕ್ ಮಾಡಿ. ಅಂಟಿಲ್ ನಾವು ಮಿಸ್ಟರ್ ಖಾನ್ ಅಂಡ್ ಮಿಸ್ಟರ್ ವಿಜಯನ್ ಹ್ಯಾಡ್ ಮೇಂಟೈನ್ಡ್ ಎ ಫಂಕ್ಷನಲ್ ರಿಲೇಶನ್ಶಿಪ್ ಅಂಡ್ ದೇರ್ ಅಪರೆಂಟ್ ಡಿಫರೆನ್ಸಸ್. ಈಗ ರಿಲೇಶನ್ಶಿಪ್ ಡಿಫರೆನ್ಸಸ್ ಎರಡು ಮೇಂಟೈನ್ ಮಾಡಕ್ಕಾಗತ್ತಾ? ಆಗಲ್ಲ. ಓಕೆ, ಇಷ್ಟ ಆದ್ರೂ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನ್ ಬರಬೇಕು? ಬಟ್ ದೇರ್ ಅಪರೆಂಟ್ ಡಿಫರೆನ್ಸಸ್ ಬರಲ್ಲ, ಅಂಡ್ ದೇರ್ ಅಪರೆಂಟ್ ಡಿಫರೆನ್ಸಸ್ ಬರಲ್ಲ, ಇನ್ ಸ್ಪೈಟ್ ಆಫ್ ದೇರ್ ಅಪರೆಂಟ್ ಡಿಫರೆನ್ಸಸ್ ಬರುತ್ತೆ, ಡಿಸ್ಪೈಟ್ ದೇರ್ ಅಪರೆಂಟ್ ಡಿಫರೆನ್ಸಸ್ ಬರುತ್ತೆ. ಇಲ್ಲಿ ಇನ್ ಸ್ಪೈಟ್ ಆಫ್ ಆದ್ರೂ ಬರಬೇಕು, ಡಿಸ್ಪೈಟ್ ಆದ್ರೂ ಬರಬೇಕು ಅಷ್ಟೇ. ಬಿಟ್ವೀನ್ ದೇರ್ ಡಿಫರೆನ್ಸಸ್ ಬರಲ್ಲಪ್ಪ. ಅಂಟಿಲ್ ಮಿಸ್ಟರ್ ಖಾನ್ ಅಂಡ್ ಮಿಸ್ಟರ್ ವಿಜಯನ್, ಅಂಟಿಲ್ ನಾವು ಇದುವರೆಗೆ ಮಿಸ್ಟರ್ ಖಾನ್ ಅಂಡ್ ವಿಜಯನ್ ಹ್ಯಾಡ್ ಮೇಂಟೈನ್ಡ್ ಅ ಫಂಕ್ಷನಲ್ ರಿಲೇಶನ್ಶಿಪ್ ಡ್ಯಾಶ್ ದೇರ್ ಅಪರೆಂಟ್ ಡಿಫರೆನ್ಸಸ್. ಸರ್, ನಿಮಗೂ ನನಗೂ ಎಷ್ಟು ಜಗಳ ಆದ್ರೂ ನಾವು ಇನ್ನೂ ಮಾತಾಡ್ತಾ ಇದೀವಿ. ಓಕೆನಾ? ನಿಮಗೂ ನನಗೂ ಸಿಕ್ಕಾಪಟ್ಟೆ ಜಗಳ ಆಡಿದೀವಿ ಅಂತ ಹೇಳೋಣ. ಬಟ್ ಜನರ ಮುಂದೆ ಮರ್ಯಾದೆ ಹೋಗ್ಬೇಕರ್ದು ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಮಾತಾಡ್ತಾ ಇದೀವಿ. ಯಾಕೆ ಮಾತಾಡ್ತಿದೀವಿ? ಬೇರೆಯವ್ರು ಏನು ಮಾತಾಡಬಾರ್ದು ನಮ್ಮ ಬಗ್ಗೆ ಅಂತ ಹೇಳಿ ನಾವು ಎಲ್ಲರ ಮುಂದೆ ಇದ್ದಾಗ ಏನೋ ಮಾತಾಡ್ತಾ ಇದೀವಿ. ಸೊ ಅಂತ ಸಂದರ್ಭದಲ್ಲಿ ಯಾವ ಕಂಜಂಕ್ಷನ್ ಬಳಸಬೇಕು? ಡಿಸ್ಪೈಟ್ ಅಥವಾ ಇನ್ಸ್ಪೈಟ್ ಆಫ್. ನಿಮಗೂ ನನಗೂ ಜಗಳ ಆದರೂ ಇನ್ನೂ ನಾವು ಮಾತಾಡ್ತಾ ಇದೀವಿ. ಇಲ್ಲಿ ಇನ್ನೂ ನಾವು ಮಾತಾಡ್ತಿದೀವಿ ಅಂತ ಹೇಳಿದ್ನಲ್ಲ, ಇಲ್ಲಿ ಇನ್ನೂ ಅಂದ್ರೇನು? ಡಿಸ್ಪೈಟ್ ಆಫ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ನಾನು ಎಷ್ಟು ಕಷ್ಟ ಬಿದ್ದು ಓದಿದ್ರು ಎಕ್ಸಾಮ್ ಮೇಲೆ ಫೇಲ್ ಆದೆ. ಅದನ್ನೇನ್ ಹೇಳ್ತೀರಿ? ಐ ಫೇಲ್ಡ್ ಇನ್ ದ ಎಕ್ಸಾಮ್ ಡಿಸ್ಪೈಟ್ ವರ್ಕಿಂಗ್ ಹಾರ್ಡ್, ಇನ್ ಸ್ಪೈಟ್ ಆಫ್ ವರ್ಕಿಂಗ್ ಹಾರ್ಡ್. ನಾನು ಎಷ್ಟು ಕಷ್ಟ ಬಿದ್ರೂ ಕೂಡ ನಾನು ಫೇಲ್ ಆದೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಬರುತ್ತೆ ನಮಗೆ? ಇನ್ ಸ್ಪೈಟ್ ಆಫ್ ಆದ್ರೂ ಬರಬೇಕು ಅಥವಾ ಡಿಸ್ಪೈಟ್ ಆದ್ರೂ ಬರಬೇಕು. ಚೆಕ್ ಮಾಡೋಣ ಆಪ್ಷನ್ಸ್ ಚೆಕ್ ಮಾಡೋಣ. ಎಲ್ಲಿದೆಯಪ್ಪ? 19ನೇ ಪ್ರಶ್ನೆ. ರಿಸ್ಪೈಟ್, ಎಕ್ಸೈಟ್, ಪೆಟೈಟ್, ಡಿಲೈಟ್, ಡಿಸ್ಪೈಟ್. ಡಿಸ್ಪೈಟ್ ಕೊಟ್ಟಿದ್ದಾನೆ ನೋಡಿ, ಡೈರೆಕ್ಟ್ ಆಪ್ಷನ್ ಕೊಟ್ಟಿದ್ದಾನೆ ಡಿಸ್ಪೈಟ್ ಅಂತ. ಓಕೆನಾ? ಸೊ ಉಳಿದಿರೋ ಆಪ್ಷನ್ಸ್ ಮೀನಿಂಗ್ ನೋಡ್ಬೇಡ. ಓಕೆ, ರಿಸ್ಪೈಟ್ ಅಂದ್ರೆ ಒಂಥರ ವಿಶ್ರಾಂತಿ ತರ ಅಥವಾ ಬ್ರೇಕ್. ರಿಸ್ಪೈಟ್ ಅಂತ ಇತ್ತಲ್ಲ ಫಸ್ಟ್, ಎಲ್ಲಿದಾವೆ? ರಿಸ್ಪೈಟ್ ಮೀನ್ಸ್ ಎ ಶಾರ್ಟ್ ಪೀರಿಯಡ್ ಆಫ್ ರೆಸ್ಟ್ ಆರ್ ರಿಲೀಫ್ ಫ್ರಮ್ ಸಮಥಿಂಗ್. ಶಾರ್ಟ್ ಪೀರಿಯಡ್ ಆಫ್ ರೆಸ್ಟ್ ಆರ್ ರಿಲೀಫ್ ಫ್ರಮ್ ಸಮಥಿಂಗ್ ಡಿಫಿಕಲ್ಟ್ ಆರ್ ಅನ್ಪ್ಲೆಸೆಂಟ್. ಯಾವ್ದಾದ್ರು ಒಂದು ಕಷ್ಟದಲ್ಲಿದ್ದಾಗ ಒಂದು ಸ್ವಲ್ಪ ಹೊತ್ತಿಗೆ ನಮಗೇನಾದ್ರೂ ಒಂದು ಇದು ಸಿಗುತ್ತಲ್ಲ, ಏನಂತಾರೆ ಅದನ್ನ? ವಿಶ್ರಾಂತಿ. ಅಂದ್ರೆ ಎಕ್ಸಾಕ್ಟ್ ಆಗಿ ವಿಶ್ರಾಂತಿ ಅಲ್ಲ. ಸೊ ತುಂಬಾ ಕಷ್ಟಗಳು ನಡೀತಿದಾವೆ, ಮಧ್ಯದಲ್ಲಿ ಯಾವುದೋ ಒಂದು ಒಳ್ಳೆ ದಿವಸ ಬರುತ್ತೆ, ಒಂದು ದಿವಸ ಮಾತ್ರ ಒಂದು ಒಳ್ಳೆ ದಿವಸ ಇರುತ್ತೆ, ಅದನ್ನ ನಾವು ರಿಸ್ಪೈಟ್ ಅಂತೀವಿ. ಅದನ್ನ ಏನಂತೀವಿ? ರಿಸ್ಪೈಟ್ ಅಂತೀವಿ. ಓಕೆನಾ? ಎಕ್ಸೈಟ್ ಅಂದ್ರೆ ಎಕ್ಸೈಟ್ ಆಗೋದು. ಎಕ್ಸೈಟ್ ಅಂದ್ರೆ ಏನು? ಎಕ್ಸೈಟ್ ಆಗೋದು. ಹೌದಾ? ನೆಕ್ಸ್ಟ್, ಪೆಟೈಟ್ ಮೀನ್ಸ್ ಅಟ್ರಾಕ್ಟಿವ್ಲಿ ಸ್ಮಾಲ್ ಅಂಡ್ ಡೈಂಟಿ. ಅಟ್ರಾಕ್ಟಿವ್ಲಿ ಸ್ಮಾಲ್, ಚಿಕ್ಕದಾಗಿ ತುಂಬಾ ಕ್ಯೂಟ್ ಆಗಿರುತ್ತಲ್ಲ, ಅದನ್ನೇನಂತೀವಿ ನಾವು? ಪೆಟೈಟ್ ಅಂತೀವಿ. ಓಕೆನಾ? ಡಿಲೈಟ್ ಮೀನ್ಸ್ ಗ್ರೇಟ್ ಪ್ಲೆಜರ್ ಅಥವಾ ಹ್ಯಾಪಿನೆಸ್. ಐ ಆಮ್ ಡಿಲೈಟೆಡ್ ಟು ಸಿ ಯು. ಅಂದ್ರೆ ನಿನ್ನ ನೋಡೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಸೊ ಅದು ಮೀನಿಂಗ್ ಏನಾಗುತ್ತೆ? ಡಿಲೈಟ್ ಆಗುತ್ತೆ. ಓಕೆ, ಸೊ ನಮಗೆ ಬೇಕಾಗಿರೋ ಆನ್ಸರ್ ಸಿಕ್ತು. ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. 20ನೇ ಪ್ರಶ್ನೆ. ಅರೆ, ಆಪ್ಷನ್ಸ್ ತೋರಿಸಬಾರ್ದಿತ್ತು, ಆಲ್ರೆಡಿ ತೋರಿಸ್ಬಿಟ್ಟೆ. ಓಕೆ, ಏನಿದೆ ನೋಡೋಣ. So Mr. Khan and Vijayan had maintained a functional relationship despite their apparent differences at the heart of the current flare up. Sir, flare up ಅಂದ್ರೆ ಕಾಂಟ್ರವರ್ಸಿ ಅಥವಾ ಜಗಳ. ಫ್ಲೇರ್ ಅಪ್ ಅಂದ್ರೆ, ಓಕೆನಾ? ಸೊ ಫ್ಲೇರ್ ಅಂದ್ರೆ ಬೇಸಿಕಲಿ ಬೆಂಕಿರಿ. ಓಕೆ, ಫ್ಲೇರ್ ಅಪ್ ಅಂದ್ರೆ ಉರ್ಕೊಂಡಿರುತ್ತಲ್ಲ, ಮಧ್ಯದಲ್ಲಿ ಏನೋ ಒಂದು ಬೆಂಕಿ ಹಚ್ಕೊಂತ ಇಬ್ರು ಮಧ್ಯದಲ್ಲಿ, ಅದನ್ನ ಫ್ಲೇರ್ ಅಪ್ ಅಂತೀವಿ. ಓಕೆ, ಅಟ್ ದ ಹಾರ್ಟ್ ಆಫ್ ದ ಕರೆಂಟ್ ಫ್ಲೇರ್ ಅಪ್ ಅಂದ್ರೆ ಈಗ ನಡೀತಿರೋ ಜಗಳದಲ್ಲಿ at the heart of the current flare up is Kannur University's controversial decision. ಏನ್ ಹೇಳ್ತಿದ್ದಾನೆ? Kannur University's controversial decision to dash the wife of Mr. Vijayan's private secretary as an associate professor. ಏನಾಗಿದೆ? ಗವರ್ನರ್ ಯಾಕೆ ಸಿಟ್ಟಿಗೆದ್ರು? ಇದರಿಂದ. ಏನಂತ? At the heart of the current flare-up is Kannur University's controversial decision. ಈ ಯೂನಿವರ್ಸಿಟಿ ಅವ್ರದ್ದು ಒಂದು ಕಾಂಟ್ರವರ್ಷಿಯಲ್ ಡಿಸಿಷನ್ ತಗೊಂಡಿದ್ದಾರೆ. ಏನಂತ? ಟು ಡ್ಯಾಶ್ ದ ವೈಫ್ ಆಫ್ ಮಿಸ್ಟರ್ ವಿಜಯನ್ಸ್ ಪ್ರೈವೇಟ್ ಸೆಕ್ರೆಟರಿ ಆಸ್ ಅಸೋಸಿಯೇಟ್ ಪ್ರೊಫೆಸರ್. ಅಂದ್ರೆ ಏನಿರ್ಬೇಕು? ಅವ್ರನ್ನ ಹೈರ್ ಮಾಡಿರ್ಬೇಕು. ದೇ ಹೈರ್ಡ್ ಹರ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್. ಸಮಥಿಂಗ್ ರಿಲೇಟೆಡ್ ಟು ಹೈರಿಂಗ್ ಇರಬೇಕು. ಹೌದಾ? ಚೆಕ್ ಮಾಡೋಣ. ಏನಿದೆ? ಅಪಾಯಿಂಟ್. ಡೈರೆಕ್ಟ್ ಆಗಿ ಕೊಟ್ಬಿಟ್ಟ ನೋಡಿ. ಡಿಸಿಷನ್ ಟು ಅಪಾಯಿಂಟ್ ದ ವೈಫ್ ಆಫ್. ಡಿಸ್ಪೈಟ್ ಅಂದ್ರು ಇನ್ಸ್ಪೈಟ್ ಆಫ್ ಅಂದ್ರು ಎರಡು ಒಂದೇ ಅಪ್ಪ. OFF ಬರಲ್ಲ ನಿರಂಜನ್, ಎರಡು ಒಂದೇ.
ಇನ್ ಸ್ಪೈಟ್ ಆಫ್ ಅಂದ್ರೂ ಒಂದೇ, ಡಿಸ್ಪೈಟ್ ಅಂದ್ರೂ ಒಂದೇ. ಇನ್ ಸ್ಪೈಟ್ ಆದ್ಮೇಲೆ ಆಫ್ ಬರುತ್ತೆ, ಡಿಸ್ಪೈಟ್ ಆದ್ಮೇಲೆ ಆಫ್ ಬರಲ್ಲ. ಎರಡು ಅಬ್ಸಲ್ಯೂಟ್ಲಿ ಸೇಮ್, ಎರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ನೀವು ಯಾವ್ದನ್ನಾದ್ರೂ ಬಳಸ್ಬೋದು. ಇನ್ ಸ್ಪೈಟ್ ಆಫ್ ಆದ್ರೂ ಬಳಸ್ಬೋದು ಅಥವಾ ಬರೀ ಡಿಸ್ಪೈಟ್ ಬಳಸ್ಬೋದು. ಓಕೆನಾ? ಸೊ ಇಲ್ಲಿ ಆನ್ಸರ್ ಏನಾಯ್ತು? ಡಿಸಿಷನ್ ಟು ಅಪಾಯಿಂಟ್ ಮಿಸ್ಟರ್ ಅಪಾಯಿಂಟ್ ದ ವೈಫ್ ಆಫ್ ಮಿಸ್ಟರ್ ವಿಜಯನ್ಸ್ ಪ್ರೈವೇಟ್ ಸೆಕ್ರೆಟರಿ ಆಸ್ ಅನ್ ಅಸೋಸಿಯೇಟ್ ಪ್ರೊಫೆಸರ್. ಮಿಸ್ಟರ್ ಖಾನ್ who is also the chancellor of university. Mr. Khan, yaru? Governor. Who is also the chancellor of the university has been a dash of the move. Has been dash of the move. Think ಮಾಡಿ ಏನ್ ಆಗಿರ್ಬೇಕು ಇಲ್ಲಿ? dash of the move, opposite to the move ಇರಬೇಕು. opposite the move, but ಆಫ್ ಬಳಸಿದ ನಂತರ ಅಪೋಸಿಟ್ ಬರಲ್ಲ. ಸಮಥಿಂಗ್ ರಿಲೇಟೆಡ್ ಟು ಅಪೋಸಿಟ್. ಈಗ ಮಿಸ್ಟರ್ ಖಾನ್ ಈ ಜಗಳ ಮಾಡ್ತಿರೋದು ಯಾರು? ಮಿಸ್ಟರ್ ಖಾನ್, ಗವರ್ನರ್ ಅವರು. ಯಾಕೆ? ಈ ಯೂನಿವರ್ಸಿಟಿ ಅವರು ವಿಜಯನ್ ಅವರ ಸೆಕ್ರೆಟರಿ ಅವರ ವೈಫ್ ನ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಅಪಾಯಿಂಟ್ ಮಾಡ್ಬಿಟ್ರು. ಆದ್ರಿಂದ ಗವರ್ನರ್ ಅವರು ಸಿಟ್ಟಿಗೆದ್ದ ಏನಾಗುತ್ತಿದೆ? ಈ ಹ್ಯಾಸ್ ಬೀನ್ ಅ ಡ್ಯಾಶ್ ಆಫ್ ದ ಮೂವ್ ಅಂದ್ರೆ ಇವ್ರು ಮಾಡಿರೋ ಕೆಲಸ. ಯೂನಿವರ್ಸಿಟಿ ಅವರು ಅದನ್ನ ಅಪೋಸ್ ಮಾಡ್ಬೇಕು. ಓಕೆನಾ? ಸೊ ಸಮಥಿಂಗ್ ರಿಲೇಟ್ ಟು ಅಪೋಸಿಟ್, ಆ ತರ ಇರ್ಬೇಕು ನಮಗೆ ಉತ್ತರ. ಚೆಕ್ ಮಾಡೋಣ ಏನಿದೆ ನೋಡಿ. has been economical, reciprocal, rhetorical, critical. ಕೊಟ್ಟಿದ್ದಾನಲ್ಲ, ಕ್ರಿಟಿಕಲ್ ಅಂದ್ರೆ ಕ್ರಿಟಿಸೈಸ್ ಮಾಡೋದು. ಕ್ರಿಟಿಕಲ್ has been critical of the move. critical of the move ಅಂದ್ರೆ ಏನು? ಕ್ರಿಟಿಸೈಸ್ ಮಾಡೋದು. ಅವ್ರು ತಗೊಂಡಿರೋ ಆ ಸ್ಟೆಪ್ ನ ಕ್ರಿಟಿಸೈಸ್ ಮಾಡೋದು ಕ್ರಿಟಿಕಲ್ ಆಫ್ ದ ಮೂವ್ ಅಂತ ಅರ್ಥ ಅರಿಯೋದು. ಓಕೆನಾ? ಸೊ ಬೇರೆ ನೋಡೋಣ. ಎಕನಾಮಿಕಲ್ ಅಂತೂ ಅಲ್ಲ. ರೆಸಿಪ್ರೋಕಲ್. ಈಗ ರೆಸಿಪ್ರೋಕಲ್ ಅಂದ್ರೆ ಏನ್ರಿ? ಇವಾಗ ರೆಸಿಪ್ರೋಕಲ್ ಅಂದ್ರೆ ಏನು? ನೀವೇನಾದ್ರೂ ನನ್ನ ಮೇಲೊಂದು ಪ್ರ್ಯಾಂಕ್ ಮಾಡಿರ್ತೀರ, ನನ್ನ ಮೇಲೊಂದು ಪ್ರ್ಯಾಂಕ್ ಮಾಡಿರ್ತೀರ. ಓಕೆನಾ? ಸೊ ನಾನ್ ಸುಮ್ನೆ ಇರ್ತೀನ? ಇಲ್ಲ, ಟೈಮ್ ಬರೋರ್ಗೆ ಕಾಯ್ತಿರ್ತೀನಿ. ಬಂದ ಮೇಲೆ ಅಂತದೇ ನಾನೊಂದು ಪ್ರ್ಯಾಂಕ್ ಮಾಡ್ತೀನಿ ನಿಮ್ಮ ಮೇಲೆ. ಸೊ ಐ ರೆಸಿಪ್ರೋಕೇಟೆಡ್ ಯುವರ್ ಆಕ್ಷನ್ಸ್. ನೀವೇನ್ ಮಾಡಿದ್ರೆ ನಾನು ಕೂಡ ಅದನ್ನೇ ಮಾಡಿದೆ. ಅದನ್ನೇನಂತೀವಿ? ರೆಸಿಪ್ರೋಕಲ್ ಅಥವಾ ರೆಸಿಪ್ರೋಕೇಟಿಂಗ್ ಅಂತೀವಿ. ಓಕೆನಾ? ನೀವು ಮಾಡಿರೋದನ್ನೇ ನಾನು ಕೂಡ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ರೆಸಿಪ್ರೋಕಲ್. ಓಕೆ. ರೆಟಾರಿಕಲ್ ಅಂದ್ರೆ ಟೀಕೆ ಮಾಡೋದು. ರೆಟಾರಿಕಲ್ ಅಂದ್ರೆ ನಿಮ್ಗೆ ಟೀಕೆ ಅನ್ನೋದಕ್ಕಂತ ಹೆಂಗ್ ಹೇಳ್ಬೇಕು ನಿಮಗೆ? ನನಗೆ ಇಲ್ಲಿ ಎಕ್ಸಾಕ್ಟ್ ಮೀನಿಂಗ್ ಚೆಕ್ ಮಾಡೋಣ ತಡೀರಿ. ನಿಮ್ಗೆ ರೆಟಾರಿಕಲ್ ಅಂದ್ರೆ ನನಗೆ ಹೇಳಕ್ ಬರ್ತಾ ಇಲ್ಲ. ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಇಂಟೆಂಡೆಡ್ ಟು ಪರ್ಸುವೇಡ್ ಆರ್ ಇಲ್ಲಲ್ಲ. ರೆಟಾರಿಕಲ್ ಮೀನ್ಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ intended to persuade or impress. acha okay. Rhetorical ಅಂದ್ರೆ expressed in terms, ಯಾರನ್ನಾದ್ರೂ ಇಂಪ್ರೆಸ್ ಮಾಡಕ್ಕೆ ಅಥವಾ ಪರ್ಸುವೇಡ್ ಅಥವಾ ಅಸುವೇಜ್. ಓಕೆನಾ? ಯಾರನ್ನಾದ್ರೂ ಮನವೊಲಿಸಕ್ಕೆ ನಾವು ಮಾತಾಡ್ತೀವಲ್ಲ, ಯಾವ ಟೋನ್ ಅಲ್ಲಿ ಮಾತಾಡ್ತೀವಲ್ಲ, ಅದನ್ನ ಏನಂತೀವಿ ನಾವು? ರೆಟಾರಿಕಲ್ ಅಂತೀವಿ. ಫೈನಲಿ ಲಾಜಿಕಲ್ ಅಂದ್ರೆ ನಿಮಗೆ ಗೊತ್ತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ನಮ್ಗೆ ಆನ್ಸರ್ ಸಿಕ್ಕಾಯ್ತು. ಇಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಏನಿದೆ ಅಂತ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ? But his decision to hold a full-length press conference crossed a line and damaged the majesty of his office. ಏನ್ ಹೇಳ್ತಿದ್ದಾನೆ? But his decision to hold a full-length press conference. ಪಿನರಾಯಿ ವಿಜಯನ್ ಅವರ ಸೆಕ್ರೆಟರಿ ಅವರ ವೈಫ್ ನ ಕನ್ನೂರು ಯೂನಿವರ್ಸಿಟಿ ಅವರು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮಾಡಿದ್ದಕ್ಕೆ ಯಾರು ಸಿಟ್ಟಿಗೆದ್ರು? ಗವರ್ನರ್ ಖಾನ್ ಅವರು ಸಿಟ್ಟಿಗೆದ್ದು ಸುಮ್ಮನಿದ್ರಾ? ಇಲ್ಲ. ಬಟ್ ಈಸ್ ಎ ಡಿಸಿಷನ್ ಟು ಹೋಲ್ಡ್ ಎ ಫುಲ್ ಲೆಂತ್ ಪ್ರೆಸ್ ಕಾನ್ಫರೆನ್ಸ್. ಸರ್, ಇಂಥ ಚಿಕ್ಕ ವಿಷಯಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಇಡೋದ ಅವಶ್ಯಕತೆ ಏನಿದೆ ಅಂತ ಪ್ಯಾಸೇಜ್ ಹೇಳ್ತಾ ಇದ್ದೆ, ನಾನಲ್ಲ. ಓಕೆನಾ? ಸೊ ಇಂಥ ಚಿಕ್ಕ ವಿಷಯಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಇಟ್ಟಿದಾರಲ್ಲ, ಅದೇನಾಯ್ತು? ದಟ್ ಈಸ್ ವೇರ್ ಇಟ್ ಕ್ರಾಸ್ಡ್ ಎ ಲೈನ್ ಅಂಡ್ ಡ್ಯಾಮೇಜ್ಡ್ ದ ಮೆಜೆಸ್ಟಿ ಆಫ್ ಹಿಸ್ ಆಫೀಸ್. ಮೆಜೆಸ್ಟಿ ಆಫ್ ಹಿಸ್ ಆಫೀಸ್ ಅಂದ್ರೆ ಏನು? ಅವರ ಆಫೀಸ್ಗೆ ಕೆಟ್ಟ ಹೆಸರು ತಂದಿದೆ. ಗವರ್ನರ್ಸ್ ಆಫೀಸ್ಗೆ ಒಂದು ಕೆಟ್ಟ ಹೆಸರು ತಂದಿದೆ ಅಂತ ಹೇಳ್ತಿದ್ದಾನೆ. ಓಕೆನಾ? ಇನ್ ದ ಪ್ರೆಸರ್ Mr. Khan lashed out at a CPIM. CPIM ಅಂದ್ರೆ ಇವ್ರದೇ, ಪಿನರಾಯಿ ವಿಜಯನ್ ಅವ್ರ ಪಾರ್ಟಿ. ಓಕೆ, ಮಿಸ್ಟರ್ ಖಾನ್ lashed out ಅಂದ್ರೆ ಕಿರಿಚಾಡಿದಾರೆ ಅವ್ರ ಮೇಲೆ. ಓಕೆ, lashed out at CPIM functionaries and dash some of their actions as being anti-national. ಏನ್ ಹೇಳಿದ್ದಾರೆ? and dash some of their actions ಅಂದ್ರೆ said ಇರಬಹುದು, ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? some of their actions are ಆಂಟಿ ನ್ಯಾಷನಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬ್ಲಾಂಕ್ ಅಲ್ಲಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಇರ್ಬೇಕೇನಾದ್ರು. ಅವ್ರು ಈ ತರ ಹೇಳಿದ್ದಾರೆ. ಓಕೆನಾ? ಹೇಳಿಕೆಗೆ ಸಂಬಂಧಪಟ್ಟಂತೆ ಇರಬೇಕು. ಚೆಕ್ ಮಾಡೋಣ, ಆಪ್ಷನ್ ಚೆಕ್ ಮಾಡೋಣ. ಏನಿದೆ? ಟ್ಯಾಂಗಲ್ಡ್, ಲೇಬಲ್ಡ್, ಸ್ಕಿಲ್ಡ್, ಕಂಪೆಲ್ಡ್, ಸ್ಟ್ರಗಲ್ಡ್. ಲೇಬಲ್ಡ್ ಹೌದಾ? ಒಂದ್ ನಿಮಿಷ. ಲೇಬಲ್ಡ್. ಲೇಬಲ್ಡ್ ಕರೆಕ್ಟ್ ಇದೆ ನೋಡಿ.
ಓಕೆ, ಏನಿದೆ ಅಂಡ್ ಲೇಬಲ್ಡ್ ಸಮ್ ಆಫ್ ದೇರ್ ಆಕ್ಷನ್ಸ್ ಆಸ್ ಬೀಯಿಂಗ್ ಆಂಟಿ ನ್ಯಾಷನಲ್. ಅವ್ರು ಮಾಡಿರೋ ಕೆಲಸಗಳು ಆಂಟಿ ನ್ಯಾಷನಲ್ ಅಂತ ಒಂದು ಮುದ್ರೆ ಹಾಕಿದ್ದಾರೆ, ಅದಕ್ಕೆ ಲೇಬಲ್ಡ್ ಅಂತ ಒಂದು ಪದನ ಬಳಸಿದಾನಲ್ಲಿ. ಹೌದಾ? ಸೊ ನೆಕ್ಸ್ಟ್ ಹೋಗ್ಬಿಡೋಣ, ಬೇಗ ಬೇಗ ಮುಗಿಸೋಣ, ಟೈಮ್ ಆಗಿದೆ. As an unelected appointee of a center, as an unelected appointee of center. ಯಾಕಂದ್ರೆ unelected unelected ಅಂದ್ರೆ ಏನು? ಎಲೆಕ್ಟೆಡ್ ಅಂದ್ರೆ ಜನರ ಆಯ್ಕೆ ಮಾಡಿದವ್ರನ್ನ ಎಲೆಕ್ಟೆಡ್ ಅಂತೀವಿ. ಜನರ ಆಯ್ಕೆ ಮಾಡಿರಲ್ಲ ಗವರ್ನರ್ನ, ಯಾರು ಎಲೆಕ್ಟ್ ಮಾಡಿರ್ತಾರ ಅವ್ರನ್ನ ಆಯ್ಕೆ ಮಾಡಿರೋದು ಯಾವುದು? ಸೆಂಟ್ರಲ್ ಗವರ್ಮೆಂಟ್. ಹೌದಾ? ಸೊ ಅದಕ್ಕೆ ಅನ್ಎಲೆಕ್ಟೆಡ್, ಆಸ್ ಅನ್ ಅನ್ಎಲೆಕ್ಟೆಡ್ ಅಪಾಯಿಂಟಿ. ಇವ್ರು ಅಪಾಯಿಂಟಿ, ಗವರ್ಮೆಂಟ್ ಅಪಾಯಿಂಟ್ ಮಾಡಿದವ್ರು ಗವರ್ನರ್ನ. ಓಕೆನಾ? ಅಪಾಯಿಂಟಿ ಆಫ್ ದ ಸೆಂಟರ್, ಎ ಗವರ್ನರ್ ಆಫ್ ಎ ಸ್ಟೇಟ್ is expected to dash the popular mandate of the elected government. ಏನ್ ಹೇಳ್ತಿದ್ದಾನೆ ಅರ್ಥ ಮಾಡ್ಕೊಳ್ಳಿ. as an unelected appointee of the center. ಈಗ ಗವರ್ನರ್ ಅನ್ನೋದು ಸೆಂಟರ್ ಇಂದ ಬಂದ ಒಬ್ಬ ಅಪಾಯಿಂಟಿ. ಅವ್ರು ಏನ್ ಮಾಡಬೇಕು? a governor of the state is expected to dash the popular mandate of the elected government ಅಂತ ಹೇಳ್ತಿದ್ದಾನೆ. ಪಾಪ್ಯುಲರ್ ಮ್ಯಾಂಡೇಟ್ ಆಫ್ ದ ಎಲೆಕ್ಟೆಡ್ ಗವರ್ಮೆಂಟ್ ಅಂದ್ರೆ ಏನು? ಪಾಪ್ಯುಲರ್ ಮ್ಯಾಂಡೇಟ್ ಅಂದ್ರೆ ಏನು? ಜನರ ಕೊಟ್ಟಿರೋ ಮ್ಯಾಂಡೇಟ್ ಅಂದ್ರೆ ಜನರ ಕೊಟ್ಟಿರೋ ತೀರ್ಪನ್ನ ನಾವು ಪಾಪ್ಯುಲರ್ ಮ್ಯಾಂಡೇಟ್ ಅಂತೀವ್ರಿ. ಹೌದಾ? ಸೊ ಎಲೆಕ್ಷನ್ ಅಲ್ಲಿ ಇವ್ರು ಗೆದ್ದು ಬಂದಿದ್ದಾರೆ. ಹೆಂಗ್ ಗೆದ್ದು ಬಂದಿದ್ದಾರೆ? ಜನರು ಅವ್ರಿಗೆ ವೋಟ್ ಹಾಕಿದ್ದಾರೆ, ಅದಕ್ಕೆ ಇವ್ರು ಗೆದ್ದು ಬಂದಿದ್ದಾರೆ. ಸೊ ಅದನ್ನ ಗವರ್ನರ್ ಅನ್ನೋದನ್ನ ಏನ್ ಮಾಡ್ಬೇಕ್ರಿ? ರೆಸ್ಪೆಕ್ಟ್ ಮಾಡ್ಬೇಕು. ಸಮಥಿಂಗ್ ರಿಲೇಟೆಡ್ ಟು ದಟ್, ಹಿ ಇಸ್ ಎಕ್ಸ್ಪೆಕ್ಟೆಡ್ ಟು ರೆಸ್ಪೆಕ್ಟ್. ಅಷ್ಟೇ, ಅಲ್ಲಿ ಇನ್ನೇನು ಬರಕ್ ಸಾಧ್ಯ ಇಲ್ಲ. ಟ್ರೈ ಮಾಡೋಣ. ಈಸ್ ಎಕ್ಸ್ಪೆಕ್ಟೆಡ್ ಟು ರೆಸ್ಪೆಕ್ಟ್ ದಟ್ ಮ್ಯಾಂಡೇಟ್ ಅಷ್ಟೇ. ಏನ್ ಕೊಟ್ಟಿದ್ದಾನೆ? ಡೆಪ್ರಿಶಿಯೇಟ್, ಅಸೋಸಿಯೇಟ್, ಅಪ್ರಿಶಿಯೇಟ್. ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅಪ್ರಿಶಿಯೇಟ್, ಮುಗಿದೋಯ್ತು. ಹೌದಾ? ಸೊ ಅಪ್ರಿಶಿಯೇಟ್ ಅಂದ್ರೆ ಏನು? ಅಪ್ರಿಶಿಯೇಟ್ ಅಂದ್ರೆ ಹೊಗಳುವುದು. ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಸಿನಾನಿಮ್, ವೆರಿ ಕ್ಲೋಸ್ ಮೀನಿಂಗ್ ಏನು? ಅಪ್ರಿಶಿಯೇಟ್. ಬೇರೆ ಅದಕ್ಕೆ ಮೀನಿಂಗ್ಸ್ ನೋಡ್ಬಿಡೋಣ. ಏನಿದೆ? ಡಿಪ್ರಿಶಿಯೇಟ್ ಅಂದ್ರೆ ಏನು? ಟು ಡಿಮಿನಿಶ್ ದ ವ್ಯಾಲ್ಯೂ ಓವರ್ ಎ ಪೀರಿಯಡ್ ಆಫ್ ಟೈಮ್. ದ ವ್ಯಾಲ್ಯೂ ಆಫ್ ರುಪಿ ಈಸ್ ಡಿಮಿನಿಶ್ಡ್ ಅಂದ್ರೆ ಏನೋ ಬೆಲೆ ಬಿದ್ದೋಗಿದೆ. ಡಿಪ್ರಿಶಿಯೇಟ್ ಅಂದ್ರೆ ಬಿದ್ದು ಹೋಗುವುದು. ಓಕೆನಾ? ಅಸೋಸಿಯೇಟ್ ಅಂದ್ರೆ ಯಾರ ಜೊತೆ ಆದ್ರೂ ಸೇರುವುದು, ಯಾರಿಗಾದ್ರೂ ಸಪೋರ್ಟ್ ಮಾಡೋದನ್ನ ನಾವು ಅಸೋಸಿಯೇಟ್ ಅಂತೀವಿ. ಅಸೋಸಿಯೇಟ್ ಅಂದ್ರೆ ಎರಡು ಮೀನಿಂಗ್ ಬರ್ತವೆ. ಅಸೋಸಿಯೇಟ್ ಅಂದ್ರೆ ನಮ್ಮ ಜೊತೆ ಕೆಲಸ ಮಾಡುವವ್ರನ್ನ ನಾವು ಅಸೋಸಿಯೇಟ್ ಅಂತೀವಿ. ಓಕೆ, ಐ ಆಮ್ ಅಸೋಸಿಯೇಟಿಂಗ್ ವಿತ್ ಸಮ್ಮನ್. ಯಾರ ಜೊತೆ ಆದ್ರೂ ನಾನು ಅಸೋಸಿಯೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಇನ್ನೊಬ್ಬರ ಜೊತೆ ಸೇರಿ ಕೆಲಸ ಮಾಡೋದು ಅಥವಾ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದನ್ನು ಕೂಡ ನಾವು ಅಸೋಸಿಯೇಟ್ ಅಂತೀವಿ. ಓಕೆನಾ? ನೆಕ್ಸ್ಟ್ ಅನೌನ್ಸಿಯೇಟ್ ಮೀನ್ಸ್ ಟು ಅನೌನ್ಸ್ ಸಮಥಿಂಗ್. ಅನೌನ್ಸ್ ಅನ್ನೋದು ಇಲ್ಲೇ ಇದೆ ನೋಡಿ. ಅನೌನ್ಸಿಯೇಟ್ ಅಂದ್ರೆ ಏನು? ಟು ಅನೌನ್ಸ್ ಸಮಥಿಂಗ್. So he is gonna enunciate the new heir to the throne. He's gonna announce, the king is gonna enunciate the new heir to the throne. Okay, king enunciate ಅಂದ್ರೆ ಏನು? ಅನೌನ್ಸ್ ಮಾಡ್ತಿದ್ದಾನೆ. ಯಾರನ್ನ? ನ್ಯೂ ಹೇರ್ ಟು ದ ಥ್ರೋನ್. ಹೇರ್ ಟು ದ ಥ್ರೋನ್ ಅಂದ್ರೆ ಏನ್ ಅನ್ಬೇಕಪ್ಪ? ಮುಂದೆ ಯಾರು ರಾಜ ಆಗ್ತಾನೆ ಅನ್ನೋದನ್ನ ಹೇರ್ ಅಂತೀವಿ. ನೆಕ್ಸ್ಟ್ ರಾಜ ಆಗೋರ್ನ ನಾವು ಹೇರ್ ಅಂತೀವಿ. ಓಕೆನಾ? ನೆಕ್ಸ್ಟ್ ಕ್ವೆಶ್ಚನ್. ಡಿಸೋಸಿಯೇಟ್ ಅಂದ್ರೆ ಒಬ್ಬರಿಂದ ಸಪರೇಟ್ ಆಗೋದು. ಡಿಸೋಸಿಯೇಟ್ ಅಂದ್ರೆ ಏನ್ರಿ? ಸಪರೇಟ್ ಆಗೋದು ಅಷ್ಟೇ, ಏನಿಲ್ಲ, ಮುಗಿದೋಯ್ತು. ಸೊ ಬಂತು ನಮಗೆ ಅಪ್ರಿಶಿಯೇಟ್ ಅಂತ. ಬೈ ಗೋಯಿಂಗ್ ಪಬ್ಲಿಕ್ ವಿತ್ ಹಿಸ್ ವ್ಯೂಸ್ ಅಂದ್ರೆ ಅವನ್ ವ್ಯೂಸ್ ಏನಿದೆ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ಹೇಳೋದ್ರಿಂದ ಏನಾಗ್ತದೆ? ಮಿಸ್ಟರ್ ಖಾನ್ ಹ್ಯಾಸ್ ಅ ಡ್ಯಾಶ್ ಎ ಸಿಚುವೇಶನ್ ದಟ್ ಶುಡ್ ಹ್ಯಾವ್ ಬೀನ್ ಅವಾಯ್ಡೆಡ್. ಅಂದ್ರೆ ನೋಡಿ, ಇವರೊಂದು ಮಿಸ್ಟರ್ ಖಾನ್ ಹ್ಯಾಸ್ ಬೈ ಪಬ್ಲಿಕ್ಲಿ ಗೋಯಿಂಗ್ ವಿತ್ ಹಿಸ್ ವ್ಯೂಸ್, ಜನರಲಿ ಪಬ್ಲಿಕ್ ಆಗಿ ಎಲ್ಲ ಹೇಳ್ಬಿಡೋದು. ಅವರು ಏನ್ ಅನ್ಕೊಂತಿದ್ದಾರೆ ಈ ತರ ಅಪಾಯಿಂಟ್ ಮಾಡೋದನ್ನ ಅನ್ನೋದು, ಅವ್ರು ಏನ್ ಅನ್ಕೊಂತಿದ್ದಾರೆ, ಖಾನ್ ಅವ್ರು ಏನ್ ಅನ್ಕೊಂತಿದ್ದಾರೆ ಅನ್ನೋದು ಗೌರ್ಮೆಂಟ್ ಜೊತೆ ಮಾತಾಡೋದು ಬಿಟ್ಟು ಡೈರೆಕ್ಟ್ ಆಗಿ ಪಬ್ಲಿಕ್ ಅಲ್ಲಿ ಹೋಗಿ ಈ ತರ ಮಾತಾಡ್ಬಿಟ್ರೆ that has a dash a situation that should have been avoided. ಇಂಥ ಸಿಚುವೇಶನ್ ನ ಅವಾಯ್ಡ್ ಮಾಡಬಹುದಿತ್ತು, ಆದ್ರೆ ಏನ್ ಮಾಡಿದ್ದಾರೆ ಅವರು? ಸ್ಟಾರ್ಟ್ ಮಾಡಿದ್ದಾರೆ. ಮಿಸ್ಟರ್ ಖಾನ್ ಹ್ಯಾಸ್ ಸ್ಟಾರ್ಟೆಡ್ ಎ ಸಿಚುವೇಶನ್ ಅಂತ ಅನ್ಬೋದು, ಅಥವಾ ಇನಿಷಿಯೇಟೆಡ್ ಅಥವಾ ಕಮೆನ್ಸ್ಡ್, ಈ ತರ ಸಮಥಿಂಗ್ ಅದಕ್ಕೆ ರಿಲೇಟೆಡ್. ಚೆಕ್ ಮಾಡೋಣ. 24 ಏನಿದೆ? ಇಲ್ಲಿದಲ್ಲ. ಇಮಿಟೇಟೆಡ್ ಅಲ್ಲ, ಎಜಿಟೇಟೆಡ್ ಅಲ್ಲ, ಪ್ರೆಸಿಪಿಟೇಟೆಡ್, ವೈಲೇಟೆಡ್, ರಿಸಸಿಯೇಟೆಡ್. ಇದು ನಾನು ಕೇಳಿಲ್ಲ, ಇದು ನನಗೆ ಗೊತ್ತಿಲ್ಲ. ಇಮಿಟೇಟ್ ಅಂದ್ರೆ ಇಮಿಟೇಟ್ ಮಾಡೋದು, ಇನ್ನೊಬ್ಬರ ತರ ಮಾಡೋದನ್ನ ಇಮಿಟೇಟ್ ಅಂತೀವಿ. ಎಜಿಟೇಟ್ ಅಂದ್ರೆ ಪ್ರೊಟೆಸ್ಟ್ ಮಾಡೋದು. ಎಜಿಟೇಟ್ ಮಾಡೋದು ಇನ್ನೊಬ್ಬರ ಮುಂದೆ ಅಂದ್ರೆ ಏನೋ, ಇನ್ನೊಬ್ಬರ ಜೊತೆ ಎಜಿಟೇಟ್ ಮಾಡೋದು, ಪ್ರೊಟೆಸ್ಟ್ ಮಾಡೋದು ಒಂದೇ. ವೈಲೇಟೆಡ್ ಅಂದ್ರೆ ರೂಲ್ ಬ್ರೇಕ್ ಮಾಡೋದನ್ನ ವೈಲೇಷನ್ ಅಂತೀವಿ. ಪ್ರಿಸಿಪಿಟೇಟೆಡ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಟು ಪ್ರಿಸಿಪಿಟೇಟ್ ಸಮಥಿಂಗ್ ಅಂದ್ರೆ ಟು ಸ್ಟಾರ್ಟ್ ಸಮಥಿಂಗ್. ಟು ಪ್ರಿಸಿಪಿಟೇಟ್ ಸಮಥಿಂಗ್ ಅಂದ್ರೆ ಏನು? ಟು ಸ್ಟಾರ್ಟ್ ಸಮಥಿಂಗ್. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನೀವು ಸ್ಕೂಲಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ. ಓಕೆನಾ? ಕೆಮಿಸ್ಟ್ರಿ ಲ್ಯಾಬ್ ಇರುತ್ತೆ. ಸೊ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಸ್ಕೂಲಲ್ಲಿ ಆಗಿರ್ಬೋದು, ನೀವು ಸೈನ್ಸ್ ಮಾಡಿದ್ರೆ PU ಕಾಲೇಜಲ್ಲಿ ಆಗಿರ್ಬೋದು, ಯಾವಾದ್ರೂ ಎರಡು ಲಿಕ್ವಿಡ್ಗಳನ್ನ ಜಾಯಿನ್ ಮಾಡಿದಾಗ ನಿಮಗೆ ರಿಸಲ್ಟ್ ಬರ್ತಾ ಇದೆ
ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಕೆಳಗಡೆ ಪ್ರಿಸಿಪಿಟೇಟ್ ಅನ್ನೋದು ಬರುತ್ತೆ. ಕೆಳಗಡೆ ಪ್ರಿಸಿಪಿಟೇಟ್, ಅದು ಕೆಳಗಡೆ ಬರ್ತಾ ಇದೆ ಅಂದ್ರೆ ಅರ್ಥ ಏನು? ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಎರಡೂ ಕೆಮಿಕಲ್ಗಳ ಮಧ್ಯದಲ್ಲಿ, ಹೌದಾ ಇಲ್ಲ? ಸೊ ಅದಕ್ಕೆ ಅದನ್ನ ಕೆಳಗಡೆ ಬರೋದನ್ನ ನಾವ್ ಏನಂತೀವಿ? ಪ್ರಿಸಿಪಿಟೇಟ್ ಅಂತೀವಿ. ಸೊ ಪ್ರಿಸಿಪಿಟೇಟ್ ಅನ್ನೋದೇನು ಅಲ್ಲಿ? ಟು ವಿಚ್ ವಿಲ್ ಸ್ಟಾರ್ಟ್ ಸಮಥಿಂಗ್ ಅಂತ. ಪ್ರಿಸಿಪಿಟೇಟ್ ಅಂದ್ರೆ ಏನು? ಟು ಸ್ಟಾರ್ಟ್ ಸಮಥಿಂಗ್. ಚೆಕ್ ಮಾಡೋಣ. ಪರ್ಫೆಕ್ಟ್ ಆನ್ಸರ್. ನೆಕ್ಸ್ಟ್ ಮುಂದೆ ಹೋಗ್ಬಿಡ್ತೀನಿ. Mr. Khan has a precipitated situation that should have been avoided. The CPIM and other parties in the ruling left democratic front, or LDF government antivri, Pinarayi Vijayan, adralli yaru idare? CPIM and other parties in the ruling left democratic, other parties in the ruling left democratic front, LDF, led by Mr. Vijayan, okay, have dashed the governor's feelings, making the exchange a nasty episode. Exchange a nasty episode ಅಂದ್ರೆ ಏನು? ಏನ್ ಹೇಳ್ದಾನೆ? ಡ್ಯಾಶ್ ದ ಗವರ್ನರ್ ಫೀಲಿಂಗ್ಸ್, ಮೇಕಿಂಗ್ ದ ಎಕ್ಸ್ಚೇಂಜ್ ಅ ನಾಸ್ಟಿ ಎಪಿಸೋಡ್ ಅಂದ್ರೆ ಏನು? ಗವರ್ನರಿಗೆ ಅವ್ರ ಬಗ್ಗೆ ಬಂದ್ಬಿಟ್ಟು ಪಬ್ಲಿಕ್ ಅಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ. ಇವ್ರು ಸುಮ್ಮನಿದಾರಾ? ಇಲ್ಲ. ಅದನ್ನೇ ಹೇಳ್ತಿದ್ದ ನೋಡಿ. ಲೆಡ್ ಬೈ ಮಿಸ್ಟರ್ ವಿಜಯನ್. ಮಿಸ್ಟರ್ ವಿಜಯನೇ ಮಾಡಿರೋದು ಇದು, ಓಕೆನಾ? ಹ್ಯಾವ್ ಡ್ಯಾಶ್ ದ ಗವರ್ನರ್, ಹರ್ಟ್ ದ ಗವರ್ನರ್ಸ್ ಫೀಲಿಂಗ್ಸ್, ಸಮಥಿಂಗ್ ಆ ತರ ಇರ್ಬೇಕು ನನಗೆ, ಓಕೆ? ಮೇಕಿಂಗ್ ದ ಎಕ್ಸ್ಚೇಂಜ್ ಅ ನಾಸ್ಟಿ ಎಪಿಸೋಡ್, ಓಕೆ? ಸಮಥಿಂಗ್ ಹರ್ಟಿಂಗ್ ಇರಬೇಕು ಅಥವಾ ರಿಟರ್ನ್ ಮಾಡಿದಂಗೆ ಇರಬೇಕು. ನೋಡೋಣ. ವಿಂಡಿಕೇಟೆಡ್, ರೆಸಿಪ್ರೊಕೇಟೆಡ್, ಅಬ್ಡಿಕೇಟೆಡ್, ಡೆಡಿಕೇಟೆಡ್, ಕಾಂಪ್ಲಿಕೇಟೆಡ್. ರೆಸಿಪ್ರೊಕೇಟೆಡ್ ನೋಡಿ ಅವ್ರು ಏನ್ ಮಾಡಿದ್ದಾರೆ, ಇವ್ರು ಕೂಡ ಅದನ್ನೇ ಮಾಡಿದ್ದಾರೆ. ಅವಾಗಲೇ ಹೇಳಿದ್ದೆ ನಾನು ಏನಂತದ್ದು? ರೆಸಿಪ್ರೊಕೇಟೆಡ್, ರೆಸಿಪ್ರೊಕೇಟ್ ಅಥವಾ ರೆಸಿಪ್ರೋಕಲ್ ಅಂತ ಅವಾಗಲೇ ಹೇಳಿದ್ನಲ್ಲ, ಡಿಸ್ಕಸ್ ಮಾಡಿದ್ವಲ್ಲ, ಬಂತು ನೋಡಿ ರೆಸಿಪ್ರೊಕೇಟೆಡ್. ಸೊ ಮಿಸ್ಟರ್ ವಿಜಯನ್ have reciprocated the governor's feelings, okay, making the exchange a nasty episode. Next, among other things, the representatives of the ruling front, among the other things, the representatives of the ruling front ನನಗೂ ಕನ್ಫ್ಯೂಸಿಂಗ್ ಇದೆ. ಒಂದು ನಿಮಿಷ. ಅನ್ಚಾಲೆಂಜ್ಡ್ ಅಂತೂ ಬರೋದಿಲ್ಲ. ಅನ್ಚಾಲೆಂಜ್ಡ್ ಏಜೆಂಟ್, ಅನ್ಹಿಂಜ್ಡ್ ಏಜೆಂಟ್, ಅನ್ಪ್ರಿವಿಲೇಜ್ಡ್ ಈವೆಂಟ್ ಇವು 4 ಬರಕ್ಕಾಗಲ್ಲ. ಹಿಂಜ್ಡ್ ಮೀನಿಂಗ್ ನನಗೂ ಗೊತ್ತಿಲ್ಲ. ಬಟ್ ಇವು 4 ಆನ್ಸರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೇ ಆಗ್ಬೇಕು ಆನ್ಸರ್. ಲೆಟ್ ಅಸ್ ಟ್ರೈ. ಲಕ್ಕಿಲಿ ಕರೆಕ್ಟ್ ಆಯ್ತು ನೋಡ್ರಿ. ಇದನ್ನು ನಾನು ಗೆಸ್ ಮಾಡಿದೀನಿ. ನನಗೆ ಗೆಸ್ ಮಾಡಿದೀನಿ ಅಂದ್ರೆ ಏನು? ಇವು 4 ಅಂತೂ ಆಗಲ್ಲ. ಅನ್ಚಾಲೆಂಜ್ಡ್ ಏಜೆಂಟ್ ಆಫ್ RSS ಆಗಲ್ಲ. ಅನ್ಪ್ರಿವಿಲೇಜ್ಡ್ ಅಂದ್ರೆ ಏನೋ ಹಕ್ಕು ಇಲ್ಲದ, ಏನೋ ಹಕ್ಕುಗಳಿಲ್ಲದ ಏಜೆಂಟ್ ಅಂತೀವ, ಇಲ್ಲ. ಓಕೆ, ಅನ್ಡ್ಯಾಮೇಜ್ಡ್ ಏಜೆಂಟ್ ಅಂದ್ರೆ ಅರ್ಥ ಏನ್ರಿ? ಇಲ್ಲ. ಅನ್ಎಂಗೇಜ್ಡ್ ಅಂದ್ರೆ ಇದು ಕೂಡ ಅರ್ಥ ಇಲ್ಲ. ಓಕೆ, ಅದಕ್ಕೆ ನಾನು ಅನ್ಹಿಂಜ್ಡ್ ಅಂತ ಹಾಕಿದ್ದೀನಿ. ಚೆಕ್ ಮಾಡೋಣ ಅದ್ರ ಮೀನಿಂಗ್ ಏನಿದೆ ಅಂತ. The use of the agent in the sentence indicate. The word unhinged means mentally unbalanced. Okay, unhinged ಅಂದ್ರೆ ಏನ್ರಿ? ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಅಂತ. ಮೆಂಟಲಿ ಅನ್ಬ್ಯಾಲೆನ್ಸ್ಡ್ ಅಂತ. ದರ್ಶನ್ ಬರ್ಕೋಪಿ ಅದನ್ನ ನೀಟಾಗಿ. ನೆಕ್ಸ್ಟ್, ಮಿಸ್ಟರ್ ಖಾನ್ could have, ಏನ್ ಹೇಳಿದಾನೆ? ಮಿಸ್ಟರ್ ಖಾನ್ could have raised his concerns, however valid as he might deem them to be, with Mr. Vijayan, rather than triggering a completely avoidable public ಏನು? ಪಬ್ಲಿಕ್ ಸಮಥಿಂಗ್ ಇದು ಏನೋ ಪಬ್ಲಿಕ್ ಜಗಳಕ್ಕೆ ಸಂಬಂಧಪಟ್ಟಿರೋ ವರ್ಡ್ ಇರಬೇಕು, ಓಕೆನಾ? ಅವಾಯ್ಡಬಲ್ ಪಬ್ಲಿಕ್ ಡ್ಯಾಶ್ ಏನು ಅವಾಯ್ಡ್ ಮಾಡ್ಬೇಕಾಗಿತ್ತು? ಈ ಜಗಳ ಅನ್ನೋದು ಏನ್ ನಡೀತಾ ಇದೆ ಅಲ್ಲ ಇಬ್ಬರ ಮಧ್ಯದಲ್ಲಿ, ಅದನ್ನ ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. ಓಕೆ, ಪಬ್ಲಿಕ್ ರಿಯಾಕ್ಷನ್ ಸಮಥಿಂಗ್ ಲೈಕ್ ದಟ್. ಚೆಕ್ ಮಾಡ್ಬಿಡೋಣ, ಗೊತ್ತಾಗ್ಬಿಡುತ್ತೆ. ಪಬ್ಲಿಕ್ ಹ್ಯಾಬಿಟೇಟ್ ಅಲ್ಲ, ರಿಟಾಲಿಯೇಟ್ ಅಲ್ಲ, ಫಾರ್ಮೇಟ್ ಅಲ್ಲ, ರಿಟ್ರೀಟ್. ಸ್ಪ್ಯಾಟ್ ಸಿಕ್ತಲ್ಲ. ಸ್ಪ್ಯಾಟ್ ಅಂದ್ರೆ ಜಗಳ ಆಡೋದ್ರಿ. ಸ್ಪ್ಯಾಟ್ ಅಂದ್ರೆ ಒಬ್ಬೊಬ್ರು ಮಾತಲ್ಲಿ ಜಗಳ ಆಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಸ್ಪ್ಯಾಟ್. ಮಾತಿನಲ್ಲಿ ಜಗಳ ಆಡೋದನ್ನ ಸ್ಪ್ಯಾಟ್ ಅಂತೀವಿ, ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಏನಾಯ್ತು ನಮಗೆ? ಸ್ಪ್ಯಾಟ್. ಮುಗಿದೋಯ್ತು. ಇನ್ನು 3 ಕ್ವಶನ್ ಇದಾವೆ, ಬೇಗ ಮುಗಿಸ್ಬಿಡ್ತೀನಿ ನಾನೇ. ಅಲ್ಬರ್ಟೋ took one look, ಏನಿದೆ ಎರರ್ ಕರೆಕ್ಷನ್. Alberto took one look at his new neighbors and knew that his life was going to get more difficult. ನನಗೇನು ಎರರ್ ಕಾಣಿಸ್ತಾ ಇಲ್ಲ ಇದರಲ್ಲಿ. Alberto took one look.
ಅಂದ್ರೆ ಒಂದು ಸಲ ನೋಡ್ದ. ಅಟ್ ಈಸ್ ನ್ಯೂ ನೈಬರ್ಸ್, ಅವನು ಹೊಸ ನೈಬರ್ಸ್ ಮೇಲೆ. ಅಂಡ್ ನ್ಯೂ ದಟ್, ಅಲ್ಲಿ ಗೊತ್ತಾಯ್ತು ನೋಡಿದ ತಕ್ಷಣ, ಹಿಸ್ ಲೈಫ್ ವಾಸ್ ಗೋಯಿಂಗ್ ಟು ಬಿ ಮೋರ್ ಡಿಫಿಕಲ್ಟ್, ಅಂದ್ರೆ ಅವನಿಗೆ ಜೀವನದಲ್ಲಿ ಇನ್ನೂ ಹೊಸ ಕಷ್ಟಗಳು ಬರ್ತಿವೆ ಅನ್ನೋದು. ನನಗೇನು ಎರರ್ ಕಾಣ್ತಾ ಇಲ್ಲ. ನೋ ಎರರ್ ಪ್ರಾಬಬ್ಲಿ. ಎಸ್, ಪರ್ಫೆಕ್ಟ್ ಆನ್ಸರ್, ನೋ ಎರರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 29 ಏನ್ ಹೇಳ್ದ? ಐ ಹ್ಯಾಡ್ ಎ ಫ್ರೆಂಡ್ ಹೂ ಈಸ್ ಅಫ್ರೈಡ್ ಆಫ್ ಸ್ಪೈಡರ್ಸ್. ಇಲ್ಲಿ ಹೂ ಈಸ್ ಬರಬಾರ್ದು, ಹೂ ವಾಸ್. ಯಾಕಂದ್ರೆ ಐ ಹ್ಯಾಡ್ ಎ ಫ್ರೆಂಡ್ ಅಂತ ಕೊಟ್ಟಿದ್ದಾನೆ. ಐ ಹ್ಯಾಡ್ ಎ ಫ್ರೆಂಡ್ ಅಂತಂದ್ರೆ ಏನಿದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಹೂ ಈಸ್ ಅಫ್ರೈಡ್ ಆಫ್, ನನಗೆ ಫ್ರೆಂಡ್ ಇದ್ದ, ಅವನಿಗೆ ಸ್ಪೈಡರ್ಸ್ ಅಂದ್ರೆ ಭಯ ಇತ್ತು. ನನಗೆ ಫ್ರೆಂಡ್ ಇದ್ದ, ಅವನಿಗೆ ಸ್ಪೈಡರ್ಸ್ ಅಂದ್ರೆ ಭಯ ಇದೆ, ಆಗಲ್ಲ. ನನಗೊಬ್ಬ ಫ್ರೆಂಡ್ ಇದ್ದ, ಅವನಿಗೆ ಸ್ಪೈಡರ್ಸ್ ಅಂದ್ರೆ ಭಯ ಇತ್ತು. ಎರಡು ಪಾಸ್ಟ್ ಅಲ್ಲಿ ಇರಬೇಕು. ಬಟ್ ಇಲ್ಲಿ ಏನಿದೆ? ಫ್ಯೂಚರ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದು ತಪ್ಪಿದೆ. ಹೂ ಈಸ್ ಅಫ್ರೈಡ್ ಆಫ್ ಅ ಸ್ಪೈಡರ್ಸ್ ಅಂಡ್ ದಿಸ್ ಇಸ್ ನಾಟ್ ಯೂಶುವಲ್. ಒಂದು ನಿಮಿಷ. ದಿಸ್ ಇಸ್ ನಾಟ್ ಯೂಶುವಲ್ ಆಸ್ ಅ ಲಾಟ್ ಆಫ್ ಅದರ್ ಪೀಪಲ್ ಹ್ಯಾವ್ ದ ಸೇಮ್ ಫಿಯರ್. ಆನ್ಸರ್ ಇಲ್ಲಿ ತಪ್ಪಿದೆ. ಆಪ್ಷನ್ ಎ ತಪ್ಪಿದೆ. ಐ ಹ್ಯಾಡ್ ಎ ಫ್ರೆಂಡ್ ಆಗಬಾರ್ದು, ಐ ಹ್ಯಾವ್ ಎ ಫ್ರೆಂಡ್ ಆಗ್ಬೇಕಲ್ಲಿ. ಐ ಹ್ಯಾಡ್ ಎ ಫ್ರೆಂಡ್ ಆಗಬಾರ್ದು, ಐ ಹ್ಯಾವ್ ಎ ಫ್ರೆಂಡ್ ಆಗಿರ್ಬೇಕು. ಯಾಕೆ ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ ಐ ಹ್ಯಾಡ್ ಎ ಫ್ರೆಂಡ್ ಹೂ ಈಸ್ ಅಫ್ರೈಡ್ ಆಫ್, ಇದೆಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಅಂಡ್ ದಿಸ್ ಇಸ್ ನಾಟ್ ಇನ್ಯೂಶುವಲ್, ದಿಸ್ ಇಸ್ ನಾಟ್ ಅನ್ಯೂಶುವಲ್, ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆಸ್ ಅ ಲಾಟ್ ಆಫ್ ಅದರ್ ಪೀಪಲ್ ಹ್ಯಾವ್ ದ ಸೇಮ್ ಫಿಯರ್, ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಈ ಇಡೀ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಆದ್ರೆ ಫಸ್ಟ್ ಸೆಂಟೆನ್ಸ್ ಮಾತ್ರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇಲ್ಲ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಅಲ್ಲಿ ಇದೆ. ಐ ಹ್ಯಾಡ್ ಎ ಫ್ರೆಂಡ್, ಹೌದಿಲ್ಲ? ಸೊ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಮಾತ್ರ ಪಾಸ್ಟ್ ಅಲ್ಲಿ ಇದೆ, ಉಳಿದಿರೋದೆಲ್ಲ ಸಿಂಪಲ್. ಇದೆಲ್ಲ ಅದೊಂದೇ ಕರೆಕ್ಟ್ ಆಗಿ ಇದೆಲ್ಲ ತಪ್ಪಾಗಕ್ಕಂತೂ ಸಾಧ್ಯ ಇಲ್ಲ, ಹೌದಾ? ಇಲ್ಲ, ಯಾವುದೋ ಒಂದು ಭಾಗ ಮಾತ್ರ ತಪ್ಪಿರ್ಬೇಕಾ? ಇವೆಲ್ಲ ಒಂದೇ ಫಾಲೋ ಆಗ್ತಿದಾವೆ ಅಂದ್ರೆ ಇದೇ ತಪ್ಪು ಫಾಲೋ ಆಗ್ತಾ ಇದೆ. ಐ ಹ್ಯಾಡ್ ಎ ಫ್ರೆಂಡ್ ಅಲ್ಲ, ಹ್ಯಾವ್ ಎ ಫ್ರೆಂಡ್ ಬರಬೇಕು. ಚೆಕ್ ಮಾಡೋಣ ಏನಿದೆ. ದ ಪಾಸ್ಟ್ ಟೆನ್ಸ್ ಹ್ಯಾಡ್ ಈಸ್ ಯೂಸ್ಡ್ ಇನ್ ದ ಪಾರ್ಟ್ ಎ ವೈಲ್ ದ ರೆಸ್ಟ್ ಆಫ್ ದ ಸೆಂಟೆನ್ಸ್ ಯೂಸಸ್ ಪ್ರೆಸೆಂಟ್ ಟೆನ್ಸ್. ಸೊ ಇನ್ಸ್ಟೆಡ್ ಆಫ್ ಹ್ಯಾಡ್ ವಿ ಮಸ್ಟ್ ಯೂಸ್ ದ ಪ್ರೆಸೆಂಟ್ ಟೆನ್ಸ್ ಹ್ಯಾವ್. ಅದೇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗ್ಬಿಡ್ತೀನಿ. 29 ಲಾಸ್ಟ್ ಕ್ವಶನ್. 30 ಟಾಟಾ ಗುಡ್ ಬೈ ಹೇಳ್ಬಿಡ್ತೀನಿ. ಇದೊಂದು ಮುಗಿಸ್ಬಿಟ್ಟು ಇವತ್ತು. ಸಿಟಿಜನ್ಸ್ ಅಂಡ್ ಕಮ್ಯುನಿಟೀಸ್ across the world have responded well to the proposed rehabilitation. Proposed rehabilitation allari, to the proposed rehabilitation ಬರಬೇಕದು. to the proposed, propose ಅಂದ್ರೆ ವರ್ಬ್ ಆಯ್ತು, ರಿಹ್ಯಾಬಿಲೇಷನ್ ಅಂದ್ರೆ ನೌನ್ ಆಯ್ತು. ಬಟ್ ಇಲ್ಲಿ ನೌನ್ಗಂತ ಮುಂಚೆ ಅಡ್ಜೆಕ್ಟಿವ್ ಬರಬೇಕು, ಅಂದ್ರೆ ಅದು ಪ್ರಪೋಸ್ಡ್ ಆಗ್ಬೇಕು. ಅದು ಪ್ರಪೋಸ್ಡ್ ರಿಹ್ಯಾಬಿಲೇಷನ್ ಆಗಬೇಕು. ಅಂದ್ರೆ ಯಾವ್ದ್ರಲ್ಲದು? ಇದು ಯಾವ್ದು? ಸಿ. ಪರ್ಫೆಕ್ಟ್. ಪ್ರಪೋಸ್ಡ್ ರಿಹ್ಯಾಬಿಲೇಷನ್ ಆಗಬೇಕು, ಪ್ರಪೋಸ್ ಆಗಬಾರದು. ಎಲ್ರಿಗೂ ಇವತ್ತಿನ ಪೇಪರ್ ಸಾಲ್ವಿಂಗ್ ಅರ್ಥ ಆಯ್ತಾ? ಇವತ್ತಿನ ಪೇಪರ್ ಸಾಲ್ವಿಂಗ್ ಎಲ್ರಿಗೂ ಕ್ಲಾರಿಟಿ ಬಂತ? ಎಲ್ರಿಗೂ ಕ್ಲಿಯರ್ ಆಗಿ ಪ್ರತಿಯೊಂದು ಕ್ವಶನ್ ಅರ್ಥ ಆಯ್ತಾ? ಬೇಗ ಕನ್ಫರ್ಮೇಶನ್ ಕೊಟ್ಬಿಡಿ. ಎಲ್ರು ಬೇಗ ಕನ್ಫರ್ಮೇಶನ್ ಕೊಟ್ಬಿಡಿ ಒಮ್ಮೆ. ಓಕೆ, ಸೊ ಕ್ಲಾಸ್ ಕ್ಲಿಯರ್ ಆಗಿ ಅರ್ಥ ಆಗಿ ಇಷ್ಟ ಆದ್ರೆ ಹೋಗೋ ಮುಂಚೆ ಒಂದು ಚಿಕ್ಕ ಲೈಕ್ ಕೊಟ್ಟು ಹೋಗೋದು ಮರಿಬೇಡಿ. ಓಕೆನಾ? ಸೊ ಈ ಕ್ಲಾಸ್ನಾಗಾದ್ರೆ ಇಲ್ಲಿ ನಿಂದಿರಿಸ್ತೇನೆ. ಮತ್ತೆ ನಮ್ಮ ಭೇಟಿ ನಾಳೆ ಸಂಜೆ 5 ಗಂಟೆಗೆ. ಓಕೆನಾ? ಲವ್ ಯು ಗಣೇಶ್. ಥ್ಯಾಂಕ್ ಯು ಸೋ ಮಚ್. ಚಲೋ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ಅಮ್ಮ. ಥ್ಯಾಂಕ್ ಯು ಸ್ನೇಹ, ಥ್ಯಾಂಕ್ ಯು ಸೋ ಮಚ್.